ನಮಸ್ತೆ ವೀಕ್ಷಕರೇ. ಡಾಕ್ಟರ್ ಲೋಕೇಶ್ ಟಿ ಎನ್ ಆದಂಥ ನಾನು ಇಡೀ ದೇಶದಲ್ಲೇ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾದಂಥ ಆರ್ ವಿ ಶಿಕ್ಷಣ ಸಂಸ್ಥೆಯ NMKRV ಮಹಿಳಾ ಕಾಲೇಜು ಜಯನಗರ ಬೆಂಗಳೂರು ಇಲ್ಲಿನ ಶಿಕ್ಷಣ ವಿಭಾಗದ ಪ್ರಾಧ್ಯಾಪಕನಾಗಿ ಮುಖ್ಯಸ್ಥನಾಗಿ ಹಾಗೂ ಸಂಯೋಜಕನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಆರ್ ವಿ ಶಿಕ್ಷಣ ಸಂಸ್ಥೆ ಇಡೀ ಕರ್ನಾಟಕ ರಾಜ್ಯದಲ್ಲೇ ಮೊದಲ ಬಾರಿಗೆ 4 ವರ್ಷದ ಸಮನ್ವಯ BA BEd ಮತ್ತು BSc BEd ಕೋರ್ಸನ್ನು ತಂದಿರುವಂಥದ್ದು ನಮ್ಮ ಸಂಸ್ಥೆಯ ಹೆಗ್ಗಳಿಕೆ ಅಂತ ನಾನಾದರೂ ಭಾವಿಸ್ತೇನೆ. ರಾಷ್ಟ್ರೀಯ ಶಿಕ್ಷಣ ನೀತಿ 2020ರ ಶಿಫಾರಸ್ಸಿನ ಪೂರ್ವದಲ್ಲೇ ಇಂಥ ಒಂದು ಕೋರ್ಸನ್ನು ನಮ್ಮ ಸಂಸ್ಥೆಯವರು ತಂದಿರುವಂಥದ್ದು ನಿಜವಾಗ್ಲೂ ಅವರ ಒಂದು ದೂರದೃಷ್ಟಿಗೆ ಹಿಡಿದ ಕನ್ನಡಿ ಅಂತ ನಾನಾದರೂ ಭಾವಿಸ್ತೇನೆ. ಭಾರತದ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದಂಥ ಶ್ರೀ ನರೇಂದ್ರ ಮೋದಿಯವರ ಕನಸಿನ ಮಹತ್ತರ ಯೋಜನೆಗಳಲ್ಲಿ ಒಂದಾದಂಥ ಏಕ್ ಭಾರತ್ ಶ್ರೇಷ್ಠ ಭಾರತ್ ಹಾಗೂ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೀಚರ್ ಎಜುಕೇಷನ್ ಗಾಂಧಿನಗರ ಗುಜರಾತ್ ಇವರ ಸಹಯೋಗದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ಉಪನ್ಯಾಸ ಮಾಲಿಕೆಯಲ್ಲಿ ಇಂದು ನಾನು ಶಿಕ್ಷಣ ಶಾಸ್ತ್ರದಲ್ಲಿನ ಶ್ರೀ ಅರಬಿಂದೋರವರ ಶೈಕ್ಷಣಿಕ ತತ್ವಶಾಸ್ತ್ರದ ಕುರಿತು ಮಾತನಾಡಲಿದ್ದೇನೆ. ಶ್ರೀ ಅರಬಿಂದೋ ಘೋಷ್ ಅವರ ಜೀವಿತ ಅವಧಿ 1872ರಿಂದ 1950. ಭಾರತ ರಾಷ್ಟ್ರ ಕಂಡಂಥ ಒಬ್ಬ ಮಹಾನ್ ಕ್ರಾಂತಿಕಾರಿ, ಸ್ವಾತಂತ್ರ್ಯ ಹೋರಾಟಗಾರ, ಅಪ್ರತಿಮ ದೇಶಭಕ್ತ ಹಾಗೂ ಭಾರತ ಮಾತೆಯನ್ನು ಬ್ರಿಟಿಷರ ಸಂಕೋಲೆಯಿಂದ ಬಿಡಿಸಲೇಬೇಕೆಂಬ ದೃಢ ನಿಶ್ಚಯವನ್ನು ಮಾಡಿದಂಥ ಯಾರಾದರೂ ಈ ಭಾರತ ಮಾತೆಯ ಸುಪುತ್ರರಿದ್ದಾರೆ ಅಂತಂದರೆ ಅದು ಶ್ರೀ ಅರಬಿಂದೋ ಘೋಷ್. ಶ್ರೀ ಅರಬಿಂದೋ ಘೋಷ್ ಅವರ ವ್ಯಕ್ತಿತ್ವ ಬಹಳ ವರ್ಣರಂಜಿತವಾದಂಥದ್ದು. ಅವರು ಕೇವಲ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರರಲ್ಲ, ಕೇವಲ ಒಬ್ಬ ಕ್ರಾಂತಿಕಾರಿಗಳಲ್ಲ, ಕೇವಲ ಒಬ್ಬ ದೇಶಭಕ್ತರಲ್ಲ, ಜೊತೆಗೆ ಈ ರಾಷ್ಟ್ರಕ್ಕೆ ಬೇಕಾಗಿರ್ತಕ್ಕಂಥ ಶಿಕ್ಷಣ ವ್ಯವಸ್ಥೆಯ ಬಗ್ಗೆ ಅವರು ಅನೇಕ ವಿಚಾರಧಾರೆಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಈ ಕಾರಣಕ್ಕೋಸ್ಕರ ಶ್ರೀ ಅರಬಿಂದೋ ಘೋಷ್ ಈ ರಾಷ್ಟ್ರ ಕಂಡಂಥ ಒಬ್ಬ ಅದ್ಭುತ ಹಾಗೂ ಅನನ್ಯ ತತ್ವಶಾಸ್ತ್ರಜ್ಞ ಹಾಗೂ ಶಿಕ್ಷಣ ತಜ್ಞರು. ಶ್ರೀ ಅರಬಿಂದೋ ಅವರ ಶೈಕ್ಷಣಿಕ ತತ್ವಶಾಸ್ತ್ರವನ್ನು ನಾವೇನಾದರೂ ನೋಡಿದ್ದೇ ಆದರೆ ಅದರಲ್ಲಿ ಭಾಳಷ್ಟು ಉತ್ತಮವಾದಂಥ ವಿಚಾರಗಳನ್ನು ನಾವು ಗಮನಿಸ್ಬೋದು. ಈ ಹಿನ್ನೆಲೆಯಲ್ಲಿ ಶ್ರೀ ಅರಬಿಂದೋ ಘೋಷ್ ರವರು ಆಗಸ್ಟ್ 15, 1872ರಲ್ಲಿ ಬ್ರಿಟಿಷ್ ಭಾರತದ ಬಂಗಾಲದಲ್ಲಿ ಅವರ ಒಂದು ಜನನ ಅಂತಕ್ಕಂಥದ್ದು ಆದಂಥದ್ದು. ತಂದೆ ವೃತ್ತಿಯಿಂದ ವೈದ್ಯರು ಡಾಕ್ಟರ್ ಕೃಷ್ಣಧನ್ ಘೋಷ್ ಹಾಗೂ ತಾಯಿ ಸ್ವರ್ಣಲತಾ ದೇವಿ. ಶ್ರೀ ಅರಬಿಂದೋ ಘೋಷ್ ಅವರ ತಂದೆ ಶ್ರೀ ಕೃಷ್ಣಧನ್ ಘೋಷ್ ಅವರು ಪಾಶ್ಚಿಮಾತ್ಯ ಜೀವನ ಶೈಲಿಗೆ ಮಾರು ಹೋದಂಥದ್ದು ಹಾಗೂ ತನ್ನ ಎಲ್ಲ ಮಕ್ಕಳನ್ನು ಭಾರತೀಯ ಸಂಸ್ಕೃತಿ ಮತ್ತು ಪರಂಪರೆಯಿಂದ ದೂರವಿಟ್ಟಂಥದ್ದು ನಿಜವಾಗ್ಲೂ ಒಂದು ರೀತಿಯ ದುರಾದೃಷ್ಟ ಅಂತಲೇ ಹೇಳ್ಬೋದು. ಅರಬಿಂದೋ ಘೋಷರಿಗೆ ಕೇವಲ 6-7 ವರ್ಷ ಇದ್ದಾಗ ಅವರ ತಂದೆ ಡಾಕ್ಟರ್ ಕೃಷ್ಣಧನ್ ಘೋಷ್ ಅವರು ಇಂಗ್ಲೆಂಡ್ಗೆ ವಿದ್ಯಾಭ್ಯಾಸಕ್ಕಾಗಿ ಕಳಿಸ್ತಂಥದ್ದು. ಮಗನನ್ನು ಭಾರತದಿಂದ ವಿದೇಶಕ್ಕೆ ವಿದ್ಯಾಭ್ಯಾಸ ಮಾಡಲಿಕ್ಕೋಸ್ಕರ ಅವರನ್ನು ಕಳಿಸಿಕೊಟ್ಟಂಥದ್ದು. ಸತತವಾಗಿ 14 ವರ್ಷಗಳವರೆಗೆ ಶ್ರೀ ಅರಬಿಂದೋ ಘೋಷ್ ಅವರು ಇಂಗ್ಲೆಂಡ್ನಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿದಂಥದ್ದು. ಇದು ಅವರ ಜೀವನದ ಒಂದು ಮಹತ್ವದ ಸಂಗತಿ. ಅಪ್ಪಟ ಭಾರತೀಯರಾಗಿ ಶ್ರೀ ಅರಬಿಂದೋ ಘೋಷ್ ತಮ್ಮ ಎಲ್ಲ ಪ್ರಾಥಮಿಕ ಮತ್ತು ಉನ್ನತ ಶಿಕ್ಷಣವನ್ನು ವಿದೇಶಿ ನೆಲದಲ್ಲಿ ಮುಗಿಸಿದಂಥದ್ದು. ಅವರ ತಂದೆ ಇಚ್ಛೆ ಏನಪ್ಪ ಅಂತಂದರೆ ಮಗನಿಗೆ ಭಾರತದ ಯಾವುದೇ ಒಂದು ವಿಚಾರಧಾರೆಗಳ ಸಂಪರ್ಕ ಬರಬಾರ್ದು, ಆತ ಬ್ರಿಟಿಷ್ ಅಧಿಕಾರಿಗಳಂತೆ ನನ್ನ ಮಗ ಇರಬೇಕು ಅಂತಕ್ಕಂಥ ಕನಸನ್ನು ಅವರು ಕಂಡಂಥದ್ದು. ಆ ಕಾರಣಕ್ಕೋಸ್ಕರ ಅವರನ್ನು ಇಂಗ್ಲೆಂಡ್ಗೆ ಕಳಿಸಿಕೊಟ್ಟಂಥದ್ದು. ಇಂಗ್ಲೆಂಡ್ಗೆ ತೆರಳಿದ ನಂತರ ಅರಬಿಂದೋ ಘೋಷ್ ಸುಮಾರು 14 ವರ್ಷಗಳ ತನಕ ವಿದ್ಯಾಭ್ಯಾಸವನ್ನು ಮಾಡಿದಂಥದ್ದು. ಅವರು ಆ ಒಂದು ಚಿಕ್ಕ ಅವಧಿಯಲ್ಲಿ, ಬಾಲ್ಯದ ಆ ಒಂದು ಚಿಕ್ಕ ಅವಧಿಯಲ್ಲೇ ಇಂಗ್ಲೀಷ್ ಭಾಷೆಯಲ್ಲಿ ಲ್ಯಾಟಿನ್, ಗ್ರೀಕ್, ಫ್ರೆಂಚ್, ಜರ್ಮನ್, ಇಟಾಲಿಯನ್ ಮತ್ತು ಸ್ಪ್ಯಾನಿಷ್ ಭಾಷೆಗಳ ಮೇಲೆ ತಮ್ಮದೇ ಆದಂಥ ಒಂದು ಹಿಡಿತವನ್ನು ಸಾಧನೆ ಮಾಡಿದಂಥದ್ದು.
ನೋಡಿ, ಒಬ್ಬ ಪುಟ್ಟ ಬಾಲಕ ವಿದೇಶಕ್ಕೆ ಹೋಗಿ ಎಲ್ಲ ಐರೋಪ್ಯ ಭಾಷೆಗಳಲ್ಲಿ ಪ್ರಭುತ್ವವನ್ನು ಸಾಧಿಸಬೇಕು ಅಂತಂದರೆ ಅದು ಅಷ್ಟು ಸುಲಭದ ಕೆಲಸ ಅಲ್ಲ. ಶ್ರೀ ಅರಬಿಂದೋ ಘೋಷ್ ಬಾಲ್ಯದಿಂದಲೇ ಅತ್ಯಂತ ಬುದ್ಧಿವಂತ ಹುಡುಗರಾಗಿದ್ದರು. ಆ ಕಾರಣಕ್ಕೋಸ್ಕರ ಭಾಳ ಬೇಗ ಎಲ್ಲ ಭಾಷೆಗಳನ್ನು ಅವರು ಕಲ್ತಂಥದ್ದು, ಆ ಎಲ್ಲ ಭಾಷೆಗಳ ಉಪಯೋಗವನ್ನು ಅವರು ಮಾಡಿಕೊಂಡಂಥದ್ದು. ವಿದೇಶದಲ್ಲಿ ಇದ್ದಂಥ ಎಲ್ಲ ಪುಸ್ತಕಗಳ ಒಂದು ವಿಚಾರಧಾರೆಯನ್ನು ಅವರು ಭಾಳ ಚಿಕ್ಕ ವಯಸ್ಸಿನಲ್ಲೇ ಓದಿ ತಿಳ್ಕೊಂಡಂಥದ್ದು. ಗ್ರೀಕ್ ಇರ್ಬೋದು, ಫ್ರೆಂಚ್ ಇರ್ಬೋದು, ಈ ಭಾಷೆಗಳಲ್ಲಿ ಇರ್ತಕ್ಕಂಥ ತತ್ವಶಾಸ್ತ್ರಜ್ಞರು ಹಾಗೂ ಚಿಂತಕರ ವಿಚಾರಧಾರೆಗಳನ್ನು ಅಂದೇ ಶ್ರೀ ಅರಬಿಂದೋ ಘೋಷ್ ಅವರು ತಿಳ್ಕೊಂಡಿದ್ರು. ಈ ಕಾರಣಕ್ಕೋಸ್ಕರ ಶ್ರೀ ಅರಬಿಂದೋ ಘೋಷ್ ಬಾಲ್ಯದಿಂದಲೇ ಅತ್ಯಂತ ಪ್ರತಿಭಾನ್ವಿತ ವಿದ್ಯಾರ್ಥಿಯಾಗಿ ನಮಗೆ ಕಂಡು ಬರ್ತಾರೆ. ತದನಂತರ ತಮ್ಮ ಪ್ರಾಥಮಿಕ ಶಿಕ್ಷಣ ಎಲ್ಲ ಮುಗಿದ ನಂತರ ICS ಎಕ್ಸಾಮ್ಗೆ ಅವರು ಕುಳಿತುಕೊಳ್ತಾರೆ. ICS ಎಕ್ಸಾಮು ಅಂದಿನ ಕಾಲದಲ್ಲಿ ಬ್ರಿಟಿಷ್ ಸರ್ಕಾರ ನಡೆಸ್ತಿದ್ದಂಥ ಈ ಒಂದು ಪರೀಕ್ಷೆ ಇವತ್ತು ನಮ್ಮ ಸಮಾಜದಲ್ಲಿ ನಾವು ನೋಡ್ತಕ್ಕಂಥ IAS ಎಕ್ಸಾಮ್ಗೆ ಸಮಾನಾಂತರವಾದಂಥದ್ದು. ಈಗೆಲ್ಲ UPSC ಕಡೆಯಿಂದ ನಡೆಸ್ತಕ್ಕಂಥ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಏನಿದೆ ರಾಷ್ಟ್ರ ಮಟ್ಟದಲ್ಲಿ, ಅದಕ್ಕೆ ಸಮಾನವಾದಂಥ ಒಂದು ಪರೀಕ್ಷೆ ಅಂದಿನ ಕಾಲದಲ್ಲಿ ಬ್ರಿಟಿಷ್ನವರು ಮಾಡ್ತಾ ಇದ್ದಂಥ ಒಂದು ಪರೀಕ್ಷೆ. ಇಂಡಿಯನ್ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ಅಂತ ಅದನ್ನು ಕರೀತಾರೆ. ಅದರಲ್ಲಿ ಅರಬಿಂದೋ ಅವರು ಆ ಪರೀಕ್ಷೆಯನ್ನು ತಗೊಂಡು ಆ ಪರೀಕ್ಷೆಯಲ್ಲಿ ಭಾಳ ಯಶಸ್ವಿಯಾಗಿ ಆ ಪರೀಕ್ಷೆಯನ್ನು ಏನು ಮಾಡ್ತಾರೆ, ಅವರು ಪೂರ್ಣಗೊಳಿಸ್ತಾರೆ. ಆ ಪರೀಕ್ಷೆಯಲ್ಲಿ ಉತ್ತೀರ್ಣತೆಯನ್ನು ಅವರು ಗಳಿಸ್ತಾರೆ. ಆದರೆ ಅವರಿಗೆ ಈ ಪರೀಕ್ಷೆಯನ್ನು ಬರೆದು ಉತ್ತೀರ್ಣತೆಯನ್ನು ಗಳಿಸುವ ಆ ಒಂದು ಸಂದರ್ಭದಲ್ಲಿ, ಆ ಒಂದು ಸನ್ನಿವೇಶದಲ್ಲಿ ಭಾರತದಲ್ಲಿ ಆಗ್ತಾ ಇರ್ತಕ್ಕಂಥ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಯಾವುದೋ ಒಂದು ಪತ್ರಿಕೆಯಲ್ಲಿ ಅವರು ಓದಿರ್ತಾರೆ. ಅವರ ದೇಹ ವಿದೇಶದಲ್ಲಿದ್ದರೂ ಸಹಿತ ಭಾರತ ಮಾತೆಯ ಬಿಡುಗಡೆಗಾಗಿ ಹಂಬಲಿಸುವಂಥ ಒಂದು ಸನ್ನಿವೇಶ ನಿರ್ಮಾಣ ಆಗುತ್ತೆ. ಇದು ಅವರ ಬದುಕಿನಲ್ಲಿ ನಡೆದಂಥ ಬಹುದೊಡ್ಡ ಘಟನೆ. ಭಾರತದ ಸಂಪರ್ಕದಲ್ಲೇ ಇಲ್ಲದೆ ಇರತಕ್ಕಂಥ ಒಬ್ಬ ಹುಡುಗ ಶ್ರೀ ಅರಬಿಂದೋ ಘೋಷ್ ವಿದೇಶದಲ್ಲಿ ಯಾವುದೋ ಒಂದು ಪತ್ರಿಕೆಯ ಮೂಲಕ ಭಾರತದ ಬಗೆಗಿನ ಒಂದು ಪರಿಸ್ಥಿತಿಯನ್ನು ಗಮನಿಸಿ, ಭಾರತದಲ್ಲಿ ಭಾರತೀಯರಿಗೆ ಬ್ರಿಟಿಷರು ನೀಡ್ತಾ ಇದ್ದಂಥ ಒಂದು ಹಿಂಸೆಯನ್ನು, ಭಾರತದ ಸ್ವಾತಂತ್ರ್ಯವನ್ನು ಹೇಗೆ ಕಸಿದುಕೊಂಡರು ಅಂತಕ್ಕಂಥ ಒಂದು ವಿಚಾರಧಾರೆಗಳ ಒಂದು ಅಂಶ ಅವರ ಮನಸ್ಸಿನಲ್ಲಿ ಕೂತು ಬಿಡುತ್ತೆ. ಆ ಕಾರಣಕ್ಕೋಸ್ಕರ ಅವರು ಆ ಒಂದು ICS ಎಕ್ಸಾಮನ್ನು ಪಾಸ್ ಮಾಡಿದರೂ ಸಹಿತ ಆ ಪರೀಕ್ಷೆಯ ಕೊನೆಯ ಹಂತದ ಕುದುರೆ ಸವಾರಿಯ ಒಂದು ಪರೀಕ್ಷೆಗೆ ಅವರು ಬೇಕು ಅಂತ ಹಾಜರಾಗೋದಿಲ್ಲ. ಬ್ರಿಟಿಷ್ ಸರ್ಕಾರ, ಅಂದಿನ ಬ್ರಿಟಿಷ್ ಸರ್ಕಾರ ಅವರಿಗೆ 1 ಸಾರಿ, 2 ಸಾರಿ, 3 ಸಾರಿ ಅವಕಾಶವನ್ನು ಮಾಡಿಕೊಡುತ್ತೆ. ಈ ಪರೀಕ್ಷೆಗೆ ನೀನು ಬರಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ಅವರ ಮುಂದೆ ಇಡುವಂಥದ್ದು. ಅವರ ಸೋದರರು ಆ ವಿಚಾರವನ್ನು ಅರಬಿಂದೋ ಘೋಷ್ ಅವರ ಮುಂದೆ ಇಡ್ತಕ್ಕಂಥದ್ದು. ಆದರೆ ಅರಬಿಂದೋ ಘೋಷರಿಗೆ ಆ ಒಂದು ಪರೀಕ್ಷೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಇಷ್ಟ ಇರಲಿಲ್ಲ. ಕಾರಣ ಇಷ್ಟೇ, ಬ್ರಿಟಿಷ್ನವರು ಭಾರತವನ್ನು ಆಳ್ವಿಕೆ ಮಾಡ್ತಾ ಇದ್ದಾರೆ. ಬ್ರಿಟಿಷರು ನಡೆಸ್ತಕ್ಕಂಥ ಇಂಥ ಒಂದು ಪರೀಕ್ಷೆಯನ್ನು ನಾನೇನಾದರೂ ಪಾಸ್ ಮಾಡಿದೆ ಅಂತ ಅಂದರೆ ನಾನು ಸಹ ಬ್ರಿಟಿಷ್ ಸರ್ಕಾರದ ಅಧಿಪತ್ಯದಲ್ಲಿ ಅಧಿಕಾರಿಯಾಗಿ ಕಾರ್ಯವನ್ನು ನಿರ್ವಹಿಸಬೇಕು, ನನ್ನ ಜನಗಳ ವಿರುದ್ಧವೇ ನಾನು ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಒಂದು ಅಂಶ ಅವರ ಮನಸ್ಸಿನಲ್ಲಿ ಉಳಿದು ಬಿಡುತ್ತೆ. ಆ ಕಾರಣಕ್ಕೋಸ್ಕರ ಅವರು ಕುದುರೆ ಸವಾರಿ ಪರೀಕ್ಷೆಯನ್ನು ಅವರು ತಗೊಳ್ಳೋದಕ್ಕೆ ಇಷ್ಟಪಡಲ್ಲ. ಇದು ಅವರ ಜೀವನದಲ್ಲಿ ನಡೆದಂಥ ಬಹುದೊಡ್ಡ ಘಟನೆ. ಇದಾದ ನಂತರ 1893ರಲ್ಲಿ ಅರಬಿಂದೋ ಘೋಷ್ ಅವರು ಭಾರತಕ್ಕೆ ವಾಪಸ್ ಬಂದಂಥದ್ದು. ಭಾರತ ಮಾತೆಯ ಆ ಒಂದು ಪ್ರೀತಿ, ಈ ಒಂದು ನೆಲದ ಒಂದು ಸಂಸ್ಕೃತಿ, ಈ ನೆಲದ ಒಂದು ಐತಿಹ್ಯ, ಈ ರಾಷ್ಟ್ರದ ಒಂದು ಗತಕಾಲದ ವೈಭವ, ಗತಕಾಲದ ಒಂದು ಪರಮ ವೈಭವ ಅವರನ್ನು ಸೂಜಿಗಲ್ಲಿನಂತೆ ಭಾರತದ ಕಡೆ ಸೆಳಿತಾ ಇರುತ್ತೆ. ಆ ಕಾರಣಕ್ಕೋಸ್ಕರ 1893ರಲ್ಲಿ ಅವರು ಭಾರತಕ್ಕೆ ವಾಪಸ್ ಬಂದಂಥದ್ದು. ಭಾರತಕ್ಕೆ ಬಂದ ನಂತರ ಬರೋಡಾದ ಒಂದು ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಅವರು ಸೇರ್ಪಡೆಗೊಂಡಂಥದ್ದು. 1893ರಲ್ಲಿ ಅವರು ಬರೋಡಾದ ಆ ಒಂದು ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ ಕೆಲಸವನ್ನು ಮಾಡಿದಂಥದ್ದು. ಬರೋಡಾದಲ್ಲಿ ಇದ್ದಂಥ ಒಂದು ಸಂದರ್ಭದಲ್ಲಿ ಶ್ರೀ ಅರಬಿಂದೋ ಘೋಷ್ ಅವರು ಭಾರತ ದೇಶದಲ್ಲಿ ಇದ್ದಂಥ ಸಂಸ್ಕೃತ ಭಾಷೆಯನ್ನು, ಮರಾಠಿ ಭಾಷೆಯನ್ನು, ಗುಜರಾತಿ ಭಾಷೆಯನ್ನು ಮತ್ತು ಬೆಂಗಾಲಿ ಭಾಷೆಗಳಲ್ಲಿ ಪ್ರಭುತ್ವವನ್ನು ಸಾಧನೆ ಮಾಡಿದಂಥದ್ದು. ಒಬ್ಬ ವ್ಯಕ್ತಿ
ವಿದೇಶಿ ಭಾಷೆಗಳ ಮೇಲೆ ಎಷ್ಟು ಹಿಡಿತವನ್ನು ಹೊಂದಿದ್ರೋ ಅಷ್ಟೇ ಹಿಡಿತವನ್ನು ಕೆಲವು ದಿನಗಳಲ್ಲಿ ಶ್ರೀ ಅರಬಿಂದೋ ಘೋಷ್ ಅವರು ಭಾರತೀಯ ಭಾಷೆಗಳ ಮೇಲೂ ಸಹ ಹಿಡಿತವನ್ನು ಸಾಧನೆ ಮಾಡಿದಂಥದ್ದು. ಎಷ್ಟು ಭಾಷೆಗಳನ್ನು ಅವರು ಕಲ್ತಿದ್ರು, ಅವರ ವ್ಯಕ್ತಿತ್ವ ಎಂಥದ್ದು, ನಿಜವಾಗ್ಲೂ ಇದು ನಮ್ಮೆಲ್ಲರಿಗೂ ಆಶ್ಚರ್ಯವನ್ನು ಮೂಡಿಸುತ್ತೆ. ಒಬ್ಬ ವ್ಯಕ್ತಿ ಇಷ್ಟು ಭಾಷೆಗಳನ್ನು ಕಲಿಬಹುದಾ? ವಿಶೇಷವಾಗಿ ಭಾರತೀಯ ಭಾಷೆಗಳು, ಪಾಶ್ಚಿಮಾತ್ಯ ಭಾಷೆಗಳು, ಇದು ಅರಬಿಂದೋ ಘೋಷ್ ಅವರಿಂದ ಮಾತ್ರ ಸಾಧ್ಯ ಅಂತ ನಾನಾದರೂ ಭಾವಿಸಿದ್ದೇನೆ. ಇಷ್ಟು ಭಾಷೆಗಳನ್ನು ಕಲಿತು ಇಲ್ಲಿನ ಸಂಸ್ಕೃತಿಯನ್ನು, ಇಲ್ಲಿನ ಇತಿಹಾಸವನ್ನು ಅವರು ಚೆನ್ನಾಗಿ ತಿಳ್ಕೊಳ್ತಾರೆ. ಇಂಥ ಒಂದು ಸಂದರ್ಭದಲ್ಲಿ 1904ರಿಂದಲೇ ಅವರು ಯೋಗದ ಕಡೆ ಮನಸ್ಸನ್ನು ಮಾಡಿ ಯೋಗವನ್ನು ಪ್ರಾರಂಭ ಮಾಡೋದಕ್ಕೆ ಶುರು ಮಾಡ್ತಾರೆ. ಅದೇ ಥರ ಈ ಒಂದು ಸಂದರ್ಭದಲ್ಲಿ ಅವರು ತಮ್ಮ ಪ್ರಾಧ್ಯಾಪಕ ವೃತ್ತಿಗೆ ರಾಜೀನಾಮೆಯನ್ನು ನೀಡಿ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪಾಲ್ಗೊಳ್ತಾರೆ. ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಇತಿಹಾಸವನ್ನು ನೋಡಿದ್ದೆ ಆದರೆ ಶ್ರೀ ಅರಬಿಂದೋ ಘೋಷ್ ಅವರ ವ್ಯಕ್ತಿತ್ವ ಈ ಒಂದು ರಾಷ್ಟ್ರದ ಸ್ವಾತಂತ್ರ್ಯ ಹೋರಾಟದಲ್ಲಿ ತನ್ನದೇ ಆದಂಥ ವಿಶೇಷವಾದಂಥ ಛಾಪನ್ನು ಮೂಡಿಸಿದೆ. ಶ್ರೀ ಅರಬಿಂದೋ ಘೋಷ್ ಅವರ ಒಂದು ಉಪಸ್ಥಿತಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹಲವಾರು ಯುವಕರಿಗೆ ಪ್ರೇರಣೆಯನ್ನು ನೀಡಿದಂಥದ್ದು. ಹೇಗೆ ಸ್ವಾಮಿ ವಿವೇಕಾನಂದರ ಚಿಂತನೆಗಳು ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಚಾಲನೆಯನ್ನು ನೀಡಿದವೋ, ಹಾಗೆಯೇ ಶ್ರೀ ಅರಬಿಂದೋ ಘೋಷ್ ಅವರ ಚಿಂತನೆಗಳು, ಅವರ ಬರಹಗಳು, ಭಾಷಣಗಳು ಭಾರತೀಯ ಯುವಶಕ್ತಿಯ ಮೇಲೆ ತಮ್ಮದೇ ಆದಂಥ ಪ್ರಭಾವವನ್ನು ಬೀರಿದಂಥದ್ದು. ಅವರನ್ನು ನೋಡಿಕೊಂಡು ಹಲವಾರು ಭಾರತೀಯ ಯುವಕರು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ತೊಡಗಿಕೊಂಡು ಈ ರಾಷ್ಟ್ರಕ್ಕೆ ಬಹುಬೇಗ ಸ್ವಾತಂತ್ರ್ಯ ಲಭಿಸುವಲ್ಲಿ ತಮ್ಮ ಎಲ್ಲ ಸರ್ವಸ್ವಗಳನ್ನು ಸಮರ್ಪಣೆ ಮಾಡಿರ್ತಕ್ಕಂಥದ್ದು. ಆ ಒಂದು ಶ್ರೇಯಸ್ಸು ಶ್ರೀ ಅರಬಿಂದೋ ಘೋಷ್ ಅವರ ವ್ಯಕ್ತಿತ್ವಕ್ಕೆ ಸಲ್ಲಬೇಕಾಗುತ್ತೆ. ಹಾಗೆಯೇ 1905ರಿಂದ ನಿರಂತರವಾಗಿ ಒಂದು 4-5 ವರ್ಷಗಳ ಕಾಲ ಅವರು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಂಥದ್ದು ಈ ರಾಷ್ಟ್ರದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಬಹುದೊಡ್ಡ ಹೆಜ್ಜೆ ಅಂತ ನಾವು ಅದನ್ನು ನೋಡ್ಬೋದು. ಈ ಒಂದು ಸಂದರ್ಭದಲ್ಲಿ ಅವರು ಅನೇಕ ಪತ್ರಿಕೆಗಳನ್ನು ನಡೆಸಿದಂಥದ್ದು. ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಸಂಬಂಧಪಟ್ಟಂಥ ಹಲವಾರು ಲೇಖನಗಳನ್ನು ತಮ್ಮದೇ ಆದ ಪತ್ರಿಕೆಗಳಲ್ಲಿ ಅವರು ಪ್ರಕಟ ಮಾಡಿದಂಥದ್ದು. ಉದಾಹರಣೆಗೆ ಒಂದೇ ಮಾತರಂ ಪತ್ರಿಕೆ, ಕರ್ಮಯೋಗಿನಿ, ಹಾಗೆಯೇ ಧರ್ಮ ಅಂತಕ್ಕಂಥ ಪತ್ರಿಕೆಗಳನ್ನು ಅವರು ಸಂಪಾದನೆ ಮಾಡಿ ಅವುಗಳ ಮೂಲಕ ತಮ್ಮ ವಿಚಾರಧಾರೆಗಳನ್ನು ಭಾರತೀಯ ಯುವಕರಿಗೆ ಅವರು ತಲುಪಿಸಿದಂಥದ್ದು. ಈ ಒಂದು ನಿಟ್ಟಿನಲ್ಲಿ ಇಂಥ ಒಂದು ಸಂದರ್ಭದಲ್ಲಿ ಅಲಿಪುರ್ನ ಬಾಂಬ್ ಪ್ರಕರಣದಲ್ಲಿ ಬ್ರಿಟಿಷ್ ಸರ್ಕಾರ ಶ್ರೀ ಅರಬಿಂದೋ ಘೋಷ್ ಅವರನ್ನು ಅರೆಸ್ಟ್ ಮಾಡಿ 1 ವರ್ಷಗಳ ಕಾಲ ಅವರನ್ನು ಜೈಲಿನಲ್ಲಿ ಇಡುವಂಥದ್ದು. ನಾವು ಭಾರತ ಸ್ವಾತಂತ್ರ್ಯ ಸಂಗ್ರಾಮದ ಇತಿಹಾಸವನ್ನು ನೋಡಿದ್ರೆ ಭಾಳಷ್ಟು ಸ್ವಾತಂತ್ರ್ಯ ಹೋರಾಟಗಾರರು, ಮಂದಗಾಮಿಗಳಿರ್ಬೋದು, ಕ್ರಾಂತಿಕಾರಿಗಳಿರ್ಬೋದು, ಈ ರಾಷ್ಟ್ರದ ರೈತರಿರ್ಬೋದು, ಕಾರ್ಮಿಕರಿರ್ಬೋದು, ವರ್ಣಚಿತ್ರಕಾರರಿರ್ಬೋದು, ಸಾಹಿತಿಗಳಿರ್ಬೋದು, ಎಲ್ಲರೂ ಒಂದಲ್ಲ ಒಂದು ಬಗೆಯ ಜೈಲು ವಾಸವನ್ನು ಅನುಭವಿಸಿರುವಂಥದ್ದು. ಬ್ರಿಟಿಷ್ ಸರ್ಕಾರ ಅಷ್ಟು ಕ್ರೂರವಾಗಿ ನಡೆದುಕೊಂಡಂಥದ್ದು. ಇದು ಶ್ರೀ ಅರಬಿಂದೋ ಘೋಷ್ ಅವರ ಜೀವನಕ್ಕೂ ಹೊರತಲ್ಲ. ಅವರನ್ನು ಬ್ರಿಟಿಷ್ ಸರ್ಕಾರ ಅರೆಸ್ಟ್ ಮಾಡಿ 1 ವರ್ಷಗಳ ಕಾಲ ಅವರನ್ನು ಜೈಲಿನಲ್ಲಿ ಇಟ್ಟಂಥದ್ದು. ಈ ಒಂದು ಸಂಗತಿ ಏನಿದೆ, ಶ್ರೀ ಅರಬಿಂದೋ ಘೋಷ್ 1 ವರ್ಷಗಳ ಕಾಲ ಜೈಲಿನಲ್ಲಿ ಇದ್ದಂಥದ್ದೇನಿದೆ ಅದು ಅವರ ಜೀವನಕ್ಕೆ ಬಹುದೊಡ್ಡ ತಿರುವನ್ನು ತಂದುಕೊಟ್ಟಂಥದ್ದು. ಜೈಲಿನಲ್ಲಿ 1 ವರ್ಷಗಳ ಕಾಲ ಅವರು ಯೋಗದ ಅಭ್ಯಾಸವನ್ನು ಹಾಗೂ ಧ್ಯಾನದಲ್ಲಿ ನಿರತರಾಗಿದ್ದರು. ಅವರಿಗೆ 1908ರಲ್ಲಿ ಬ್ರಿಟಿಷ್ ಸರ್ಕಾರ ಅವರನ್ನು ಅರೆಸ್ಟ್ ಮಾಡಿ ಜೈಲು ವಾಸವನ್ನು ನೀಡಿದಂಥದ್ದು. ಇದು ಅವರ ಜೀವನದಲ್ಲಿ ಬಹುದೊಡ್ಡ ತಿರುವನ್ನು ತಂದುಕೊಟ್ಟಂಥ ಒಂದು ಸಂದರ್ಭ. ಜೈಲಿನಲ್ಲಿದ್ದಾಗ ಅವರು ಯೋಗಾಭ್ಯಾಸವನ್ನು ಮಾಡಿದಂಥದ್ದು, ಧ್ಯಾನದಲ್ಲಿ ನಿರತರಾದಂಥದ್ದು. ಹೀಗೆ 1 ವರ್ಷ ಕಳೆದು ಹೋಯಿತು. ಶ್ರೀ ಅರಬಿಂದೋ ಘೋಷ್ ಅವರನ್ನು ಜೈಲಿನಿಂದ ಬಿಡುಗಡೆ ಮಾಡಬೇಕು ಅಂತಕ್ಕಂಥ ಒಂದು ಕಾರಣದಿಂದ ಅಂದಿನ ಪ್ರಖ್ಯಾತ ವಕೀಲರಾದಂಥ ಶ್ರೀ ಚಿತ್ತರಂಜನ್ ದಾಸ್ ಅವರು ಇವರ ಪರ ವಕಾಲತ್ತನ್ನು ನಡೆಸಿ ಅವರನ್ನು ಜೈಲಿನಿಂದ ಬಿಡುಗಡೆ ಮಾಡಿದಂಥದ್ದು. ಜೈಲಿನಿಂದ ಬಿಡುಗಡೆ ಆದ ನಂತರ ಶ್ರೀ ಅರಬಿಂದೋ ಘೋಷ್ ಅವರಿಗೆ ಯಾವುದೋ ಒಂದು ಕಾಣದ ಕೈ ಅವರನ್ನು ಬೇರೆಡೆ ಹೋಗುವಂತೆ ನಿರ್ದೇಶನ ಮಾಡಿದಂಥದ್ದು. ಹಾಗೆಯೇ ಅವರು ಜೈಲಿನಲ್ಲಿ ಇದ್ದಂಥ ಒಂದು ಸಂದರ್ಭದಲ್ಲಿ ದೈವದ ಒಂದು ಸಾಕ್ಷಾತ್ಕಾರ ಆದಂಥದ್ದು. ಹಾಗೆಯೇ ಸ್ವಾಮಿ ವಿವೇಕಾನಂದರ ಜೊತೆಗೆ ಹಲವಾರು ದಿನಗಳ ಸಂವಾದವನ್ನು
ನಡೆಸಿದಂಥ ಒಂದು ಅನುಭವ ಅವರಿಗೆ ಆದಂಥದ್ದು, ಇದೆಲ್ಲವೂ ಅವರನ್ನು ಆಧ್ಯಾತ್ಮಿಕತೆಯ ಕಡೆಗೆ ಕೊಂಡೊಯ್ದಂಥ ಒಂದು ಸಂಗತಿ. ಒಬ್ಬ ರಾಜಕೀಯ ವ್ಯಕ್ತಿಯಾಗಿ, ಸ್ವಾತಂತ್ರ್ಯ ಹೋರಾಟಗಾರರಾಗಿ, ಕ್ರಾಂತಿಕಾರಿಗಳಾಗಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪಾಲ್ಗೊಂಡಂಥ ಶ್ರೀ ಅರಬಿಂದೋ ಘೋಷ್ ಜೈಲು ವಾಸದ ಬಿಡುಗಡೆಯ ನಂತರ ಒಬ್ಬ ಪರಿಪೂರ್ಣ ಯೋಗಿಯಾಗಿ ಮನ್ವಂತರ ಆದಂಥದ್ದು ಈ ರಾಷ್ಟ್ರದ ಇತಿಹಾಸದಲ್ಲಿ ಬಹುದೊಡ್ಡ ತಿರುವು ಅಂತ ನಾವಾದರೂ ತಿಳ್ಕೊಬೋದು. ಆ ಕಾರಣಕ್ಕೋಸ್ಕರ ಅವರು 1910ರಲ್ಲಿ ತಮ್ಮ ಪ್ರಯಾಣವನ್ನು ಪಾಂಡಿಚೇರಿಯ ಕಡೆಗೆ ಬೆಳೆಸಿದಂಥದ್ದು. ಅಂದಿನ ಬ್ರಿಟಿಷ್ ಸರ್ಕಾರದ ಅವಧಿಯಲ್ಲಿ, ಆ ದಿನಮಾನಗಳಲ್ಲಿ ಪಾಂಡಿಚೇರಿ ಆ ಒಂದು ಪ್ರದೇಶ ಫ್ರೆಂಚರಿಗೆ ಸೇರಿದ್ದಂಥದ್ದು. ಯೂನಿಯನ್ ಟೆರಿಟರಿ ಪಾಂಡಿಚೇರಿ ಅದು ಫ್ರೆಂಚರಿಗೆ ಸೇರಿದಂಥದ್ದು. ಆ ಕಾರಣಕ್ಕೋಸ್ಕರ ಅವ್ರಿಗೆ ಅಲ್ಲಿ ಬ್ರಿಟಿಷ್ ಅಧಿಕಾರಿಗಳ ಒಂದು ಕಿರುಕುಳ ಇರುವುದಿಲ್ಲ ಅಂತ ಒಂದು ಕಾರಣಕ್ಕೋಸ್ಕರ ಅವರು ಪಾಂಡಿಚೇರಿಗೆ ಪ್ರಯಾಣವನ್ನು ಬೆಳೆಸ್ತಂಥದ್ದು. ಅಲ್ಲೇ ಭಾಳಷ್ಟು ವರ್ಷಗಳ ಕಾಲ ಅವರು ತಮ್ಮ ಯೋಗಾಭ್ಯಾಸ, ಧ್ಯಾನ ಹಾಗೂ ಯೋಗದಲ್ಲಿ ತಮ್ಮದೇ ಆದಂಥ ಕೊಡುಗೆಯನ್ನು ಈ ರಾಷ್ಟ್ರಕ್ಕೆ, ಈ ಜಗತ್ತಿಗೆ ಅವರು ನೀಡಿದಂಥದ್ದು. ಆ ಕಾರಣಕ್ಕೋಸ್ಕರ ಪಾಂಡಿಚೇರಿ ಅತ್ಯಂತ ಪರಮ ಪವಿತ್ರ ಭೂಮಿ ಶ್ರೀ ಅರಬಿಂದೋರವರ ದೃಷ್ಟಿಕೋನದಿಂದ. ಅವರ ಕೊನೆಯ ಉಸಿರಿನವರೆಗೆ ಅವರು ಪಾಂಡಿಚೇರಿಯನ್ನು ಬಿಟ್ಟು ಬರಲಿಲ್ಲ. ಅಲ್ಲೇ ತಮ್ಮ ಎಲ್ಲ ವಿಚಾರಧಾರೆಗಳನ್ನು ಇಡೀ ಭಾರತಕ್ಕೆ, ಇಡೀ ಜಗತ್ತಿಗೆ ಅವರು ಪ್ರಸಾರ ಮಾಡಿದ್ದಂಥದ್ದು. ಇಂಥ ಒಬ್ಬ ಮಹಾನತೆಯನ್ನು ಹೊಂದಿದ್ದಂಥ ಶ್ರೀ ಅರಬಿಂದೋ ಘೋಷ್ ಅವರ ಜೀವನ ತತ್ವಶಾಸ್ತ್ರವನ್ನು ನಾವೇನಾದರೂ ನೋಡಿದ್ದೇ ಆದರೆ ಈ ಎಲ್ಲ ಅಂಶಗಳ ಮೂಲಕ ಅವರನ್ನು ನಾವು ಅರ್ಥೈಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡ್ಬೋದು. ಶ್ರೀ ಅರಬಿಂದೋ ಘೋಷ್ ಮೂಲತಃ ಒಬ್ಬ ಆದರ್ಶವಾದಿ, ಆ್ಯನ್ ಐಡಿಯಲಿಸ್ಟ್ ಫಿಲಾಸಫರ್, ಆದರ್ಶವಾದಿ ತತ್ವಜ್ಞಾನಿ. ಅವರ ಜೀವನ ತತ್ವಶಾಸ್ತ್ರ ಏನಿದೆ ಅದು ವೇದಾಂತ ಮತ್ತು ಉಪನಿಷತ್ ಆಧಾರಿತವಾದಂಥದ್ದು. ಭಾರತದ ವೇದಗಳೇನಿದ್ದಾವೆ, ಉಪನಿಷತ್ಗಳೇನಿದ್ದಾವೆ, ಇವುಗಳನ್ನು ಚೆನ್ನಾಗಿ ಓದಿ ತಿಳಿದುಕೊಂಡು ಅವುಗಳನ್ನು ಕರಗತ ಮಾಡಿಕೊಂಡಿದ್ದಂಥ ಶ್ರೀ ಅರಬಿಂದೋ ಘೋಷ್ ಅವರ ಜೀವನ ತತ್ವಶಾಸ್ತ್ರ ಅವುಗಳಿಂದ ಹೆಚ್ಚು ಪ್ರಭಾವವನ್ನು ಪಡೆದಿತ್ತು. ಆ ಕಾರಣಕ್ಕೋಸ್ಕರ ಅವರ ವಿಚಾರಧಾರೆ ಈ ಎರಡು ಅಂಶಗಳ ಮೇಲೆ, ವೇದಾಂತ ಮತ್ತು ಉಪನಿಷತ್ಗಳ ಮೇಲೆ ಆಧಾರಿತವಾಗಿರುವಂಥದ್ದು. ಹಾಗೆಯೇ ಅವರು ತಮ್ಮ ಜೀವನದ ಉದ್ದಕ್ಕೂ ನಡೆಸಿದಂಥ ಒಂದು ಆಧ್ಯಾತ್ಮಿಕ ತಪಸ್ಸು, ಸ್ಪಿರಿಚುಯಲ್ ಪೆನಾನ್ಸ್, ಅತ್ಯಂತ ಮುಖ್ಯವಾದಂಥದ್ದು. ಆಧ್ಯಾತ್ಮಿಕ ತಪಸ್ಸು, ಯೋಗಾಭ್ಯಾಸ, ಬ್ರಹ್ಮಚರ್ಯ ಇವುಗಳನ್ನು ಪಾಲನೆ ಮಾಡಿದಂಥದ್ದು. ಶ್ರೀ ಅರಬಿಂದೋ ಘೋಷ್ ಅವರ ಪ್ರಕಾರ ಆಧ್ಯಾತ್ಮಿಕ ತಪಸ್ಸು, ಯೋಗದ ಅಭ್ಯಾಸ ಮತ್ತು ಬ್ರಹ್ಮಚರ್ಯ ಇವು ಮಾನವನ ಆತ್ಮದ ಉನ್ನತಿಗೆ ಇರುವ ಮಾರ್ಗ ಅಂತಕ್ಕಂಥ ಮಾತನ್ನು ಅವರು ಹೇಳಿದ್ದಾರೆ. ಯಾವುದೇ ಒಬ್ಬ ಮನುಷ್ಯ ತನ್ನದೇ ಆದಂಥ ಒಂದು ದೈವತ್ವದ ಅಂಶವನ್ನು ಹೊಂದಿದ್ದಾನೆ, ಆತ ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗಬೇಕು ಅಂತಂದರೆ ಆತ ನಿರಂತರವಾಗಿ, ಅವಿಚ್ಛಿನ್ನವಾಗಿ ಆಧ್ಯಾತ್ಮಿಕ ತಪಸ್ಸು, ಯೋಗದ ಅಭ್ಯಾಸ ಮತ್ತು ಬ್ರಹ್ಮಚರ್ಯಗಳನ್ನು ಪಾಲನೆ ಮಾಡಬೇಕು ಅಂತಕ್ಕಂಥ ಮಾತನ್ನು ಅವರು ಹೇಳಿದ್ದಾರೆ. ಅದರಂತೆ ಅವರು ಸಹ ತಮ್ಮ ಬದುಕಿನಲ್ಲಿ ನಡೆದುಕೊಂಡಿದ್ದಾರೆ. ಆ ಕಾರಣಕ್ಕೋಸ್ಕರ ಆಧ್ಯಾತ್ಮಿಕದಲ್ಲಿ ಅತ್ಯಂತ ಉನ್ನತವಾದಂಥ ಸ್ತರದಲ್ಲಿ ಇಂದು ಶ್ರೀ ಅರಬಿಂದೋ ಘೋಷ್ ಅವರು ನಮಗೆ ಕಂಡು ಬರ್ತಾರೆ. ಆ ಕಾರಣಕ್ಕೋಸ್ಕರ ಪ್ರತಿಯೊಬ್ಬ ಮಾನವನು ಆಧ್ಯಾತ್ಮಿಕ ಜೀವಿ. ಅರಬಿಂದೋ ಅವರ ಜೀವನ ತತ್ವಶಾಸ್ತ್ರದ ವಿಚಾರಧಾರೆಯಲ್ಲಿ ನಾವು ಗಮನಿಸಬೇಕಾದಂಥ ಪ್ರಮುಖವಾದ ಅಂಶ ಏನಪ್ಪ ಅಂತಂದರೆ, ಪ್ರತಿಯೊಬ್ಬ ಮಾನವನು ಆಧ್ಯಾತ್ಮಿಕ ಜೀವಿ. ಅವನ ಆಧ್ಯಾತ್ಮಿಕ ಬೆಳವಣಿಗೆ ಅಂತಕ್ಕಂಥದ್ದು ನಿರಂತರವಾದಂಥದ್ದು. ಅದು ಎಲ್ಲ ಕಾಲಕ್ಕೂ, ಎಲ್ಲ ಪ್ರದೇಶದಲ್ಲೂ ನಡೆಯುವಂಥದ್ದು ಅಂತಕ್ಕಂಥ ಒಂದು ಅಭಿಪ್ರಾಯವನ್ನು ಅವರು ತಿಳಿಸ್ಕೊಟ್ಟಿದ್ದಾರೆ. ಅವರ ಶಿಕ್ಷಣ ತತ್ವಶಾಸ್ತ್ರದ ಕೆಲವೊಂದು ಅಂಶಗಳನ್ನು ನಾವೇನಾದರೂ ನೋಡೋದಾದರೆ, ಅರಬಿಂದೋ ಘೋಷ್ ಕೇವಲ ತತ್ವಶಾಸ್ತ್ರಜ್ಞರಲ್ಲ, ಜೊತೆಗೆ ಶಿಕ್ಷಣ ತಜ್ಞರೂ ಕೂಡ. ಇದು ಸಾಮಾನ್ಯವಾಗಿ ನಾವು ಗಮನಿಸಬೇಕಾದಂಥ ಒಂದು ಅಂಶ. ಯಾರೆಲ್ಲ ತತ್ವಶಾಸ್ತ್ರಜ್ಞರಿದ್ದಾರೆ ಅವರೆಲ್ಲರೂ ಒಳ್ಳೆಯ ಶಿಕ್ಷಣ ತಜ್ಞರೂ ಕೂಡ. ಭಾರತ ಕಂಡಂಥ ಯಾರೆಲ್ಲ ಮಹಾನ್ ಶಿಕ್ಷಣ ತಜ್ಞರಿದ್ದಾರೆ ಅವರೆಲ್ಲರೂ ಅತ್ಯುತ್ತಮ ತತ್ವಶಾಸ್ತ್ರಜ್ಞರೇ. ಉದಾಹರಣೆಯನ್ನು ನೀಡುವುದಾದರೆ ಮಹಾತ್ಮ ಗಾಂಧೀಜಿ ಒಬ್ಬ ಆದರ್ಶವಾದಿ ತತ್ವಶಾಸ್ತ್ರಜ್ಞರು, ಹಾಗೆಯೇ ಒಬ್ಬ ಪರಿಣಾಮಕಾರಿ ಶಿಕ್ಷಣ ತಜ್ಞರು. ಸ್ವಾಮಿ ವಿವೇಕಾನಂದರು ಆದರ್ಶವಾದಿ ತತ್ವಜ್ಞಾನಿಗಳು ಹಾಗೂ ಶಿಕ್ಷಣ ತಜ್ಞರು. ಈ ರೀತಿ
ಆ ಕಾರಣಕ್ಕೋಸ್ಕರ ಎಲ್ಲ ತತ್ವಶಾಸ್ತ್ರಜ್ಞರು ಶಿಕ್ಷಣ ತಜ್ಞರು ಹಾಗೂ ಎಲ್ಲ ಶಿಕ್ಷಣ ತಜ್ಞರು ತತ್ವಶಾಸ್ತ್ರಜ್ಞರು, ಈ ಎರಡರ ನಡುವೆ ಒಂದು ಅವಿನಾಭಾವವಾದಂಥ ಒಂದು ಸಂಬಂಧ ಇದೆ. ಆ ರೀತಿಯಾಗಿ ಅವರು ಇಡೀ ಮನುಕುಲಕ್ಕೆ ಬೇಕಾದಂಥ ಉನ್ನತವಾದಂಥ ಆಧ್ಯಾತ್ಮಿಕ ಬೆಳವಣಿಗೆಯನ್ನು ನಮಗೆ ತೋರಿಸ್ಕೊಟ್ಟಿದ್ದಾರೆ. ಇದು ಅವರ ಚಿಂತನೆಯಲ್ಲಿ ಬಹಳ ಪ್ರಮುಖವಾದಂಥ ಒಂದು ವಿಚಾರ. ಇಡೀ ಮನುಕುಲವೇ ಆಧ್ಯಾತ್ಮಿಕ ದಾರಿಯನ್ನು ತುಳಿಬೇಕು. ಇಡೀ ಮನುಕುಲದಲ್ಲಿ ಶಾಂತಿಯ ಒಂದು ಪ್ರತಿಷ್ಠಾಪನೆಗೆ ಪ್ರತಿಯೊಬ್ಬರೂ ಆಧ್ಯಾತ್ಮಿಕ ಮಾರ್ಗದಲ್ಲಿ ಸಾಗಬೇಕು, ತಮ್ಮ ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಬೆಳೆಸ್ಕೋಬೇಕು ಅಂತಕ್ಕಂಥ ಅಭಿಪ್ರಾಯವನ್ನು ಶ್ರೀ ಅರಬಿಂದೋ ಘೋಷ್ ಅವರು ತಿಳಿಸ್ಕೊಟ್ಟಿದ್ದಾರೆ. ಅವರ ವಾರಪತ್ರಿಕೆ ಕರ್ಮಯೋಗಿನಿ, ಅವರು ನಿರಂತರವಾಗಿ ನಡೆಸ್ಕೊಂಡು ಬಂದಂಥ ಈ ಒಂದು ಕರ್ಮಯೋಗಿನಿ ವಾರಪತ್ರಿಕೆ ಏನಿದೆ ಅದು ಸಹಿತ ಅವರ ವಿಚಾರಧಾರೆಗಳನ್ನು ಈ ಒಂದು ಸಮಾಜಕ್ಕೆ, ಈ ಒಂದು ಮನುಕುಲಕ್ಕೆ ನೀಡಿರುವಂಥದ್ದು. ಇಂಥ ಎಲ್ಲ ವಿಚಾರಗಳನ್ನು, ಆತ್ಮದ ಉನ್ನತಿಗೆ ಸಂಬಂಧಪಟ್ಟಂಥ ಹಲವಾರು ವಿಚಾರಗಳನ್ನು ಶ್ರೀ ಅರಬಿಂದೋ ಘೋಷ್ ಅವರು ತಮ್ಮ ವಾರಪತ್ರಿಕೆಯಾದ ಕರ್ಮಯೋಗಿನಿಯಲ್ಲಿ ನಮಗೆಲ್ಲರಿಗೂ ತಿಳಿಸಿಕೊಟ್ಟಿದ್ದಾರೆ. ಅವರ ಪ್ರಕಾರ ಯಾವುದೇ ಒಬ್ಬ ವ್ಯಕ್ತಿ ದೈವತ್ವದ ಅಂಶಗಳನ್ನು ಹೊಂದಿದ್ದಾನೆ, ಹಾಗೆಯೇ ಆತನ ಒಂದು ಆತ್ಮಸಾಕ್ಷಿ, ಪ್ರತಿಯೊಬ್ಬ ಮನುಷ್ಯನ ಆತ್ಮಸಾಕ್ಷಿ ಅಂತಕ್ಕಂಥದ್ದು 4 ಹಂತಗಳನ್ನು ಒಳಗೊಂಡಿದೆ ಅಂತ ಅಂಶವನ್ನು ಅವರು ತಿಳಿಸ್ಕೊಟ್ಟಿದ್ದಾರೆ. ಅವರ ಒಂದು ಜೀವನ ತತ್ವಶಾಸ್ತ್ರದಲ್ಲಿ ಈ ಅಂಶವನ್ನು ನಾವು ಗಮನಿಸ್ಬೋದು. ಯಾವುದೇ ಒಬ್ಬ ಮಾನವನ ಅಂತಃಕರಣ ಅಥವಾ ಆತ್ಮಸಾಕ್ಷಿ ಅಂತಕ್ಕಂಥದ್ದು 4 ಹಂತಗಳನ್ನು ಹೊಂದಿದೆ. ಅದರಲ್ಲಿ ಮೊದಲನೇದು ಚಿತ್ತ, ಕಾನ್ಷಿಯಸ್ನೆಸ್, ಅಥವಾ ಅದನ್ನು ಪ್ರಜ್ಞೆ ಅಂತಲೂ ನಾವು ಕರಿಬೋದು. ಎರಡನೇದು ಮನಸ್ಸು ಅಥವಾ ಮೈಂಡ್ ಅಂತ ಕರಿತೀವಿ. ಮೂರನೇದು ಬುದ್ಧಿ ಅಥವಾ ಇಂಟೆಲಿಜೆನ್ಸ್. ನಾಲ್ಕನೇದು ಸತ್ಯಪ್ರಜ್ಞೆ ಅಥವಾ ನಾಲೆಡ್ಜ್, ಜ್ಞಾನ. ಕಾನ್ಷಿಯಸ್ನೆಸ್, ಮೈಂಡ್, ಇಂಟೆಲಿಜೆನ್ಸ್ ಆ್ಯಂಡ್ ನಾಲೆಡ್ಜ್ ಇವು ಯಾವುದೇ ಒಬ್ಬ ವ್ಯಕ್ತಿಯ ಆತ್ಮಸಾಕ್ಷಿಗಿರ್ತಕ್ಕಂಥ 4 ಪ್ರಮುಖ ಹಂತಗಳು ಅಂತ ಶ್ರೀ ಅರಬಿಂದೋ ಘೋಷ್ ಅವರು ತಿಳಿಸ್ಕೊಟ್ಟಿದ್ದಾರೆ. ಯಾವುದೇ ಒಂದು ಶಿಕ್ಷಣ ಅಂತಂದರೆ ಅವರ ಪ್ರಕಾರ ಮನುಷ್ಯನನ್ನು ಜಡತ್ವದಿಂದ ಬ್ರಹ್ಮತ್ವಕ್ಕೆ ಕೊಂಡೊಯ್ಯುವಂಥ ಒಂದು ಸಾಧನ. ಎಷ್ಟು ಅದ್ಭುತವಾದಂಥ ಒಂದು ಚಿಂತನೆ ಶ್ರೀ ಅರಬಿಂದೋ ಘೋಷ್ ಅವರು ನೀಡಿರುವಂಥದ್ದು. ಶಿಕ್ಷಣ ಮನುಷ್ಯನನ್ನು ಜಡತ್ವದಿಂದ ಬ್ರಹ್ಮತ್ವಕ್ಕೆ, ಫ್ರಮ್ ದಿ ಸ್ಟೇಟ್ ಆಫ್ ಮ್ಯಾಟರ್ ಟು ಎ ಸ್ಟೇಟ್ ಆಫ್ ಡಿವಿನಿಟಿ, ಇಲ್ಲಿಗೆ ಕೊಂಡೊಯ್ಯಬೇಕು ಅಂತಕ್ಕಂಥ ಮಾತನ್ನು ಅವರು ತಿಳಿಸ್ಕೊಟ್ಟಿದ್ದಾರೆ. ಈ ರೀತಿ ಏನಾದರೂ ಶಿಕ್ಷಣ ಒಬ್ಬ ಮನುಷ್ಯನನ್ನು ಜಡತ್ವದಿಂದ ಬ್ರಹ್ಮತ್ವಕ್ಕೆ ಏನಾದರೂ ಕೊಂಡೊಯ್ತು ಅಂತಂದರೆ ಅಂಥ ಒಂದು ಜೀವನ ದಿವ್ಯ ಜೀವನವಾಗುತ್ತೆ. ಅಂಥ ಒಂದು ಜೀವನವನ್ನು ನಾವು ದಿವ್ಯ ಜೀವನ ಎನ್ನಬಹುದು. ಡಿವೈನ್ ಲೈಫ್ ಅಂತ ಅದನ್ನು ಕರೆದಿದ್ದಾರೆ ಶ್ರೀ ಅರಬಿಂದೋ ಅವರು. ಅಂಥ ಒಂದು ಅದ್ಭುತವಾದ ಜೀವನವನ್ನು ಡಿವೈನ್ ಲೈಫ್ ಅಂತ ಕರೆದಿದ್ದಾರೆ. ಆ ಕಾರಣಕ್ಕೋಸ್ಕರ ಯಾವುದೇ ಒಬ್ಬ ವ್ಯಕ್ತಿ ಇದನ್ನು ಸಾಧನೆ ಮಾಡೋದಕ್ಕೆ ಆತ ಏನು ಮಾಡಬೇಕು, ತನ್ನ ಜೀವಿತದಲ್ಲಿ ಪ್ರಯತ್ನವನ್ನು ಪಡಬೇಕು. ಶಿಕ್ಷಣ ಆತನಿಗೆ ಸಹಾಯವನ್ನು ನೀಡಿ ಆತನ ಉನ್ನತಿಗೆ ಈ ರೀತಿಯಾಗಿ ಕಾರಣ ಆಗಬೇಕು ಅಂತಕ್ಕಂಥ ಮಾತನ್ನು ನಮ್ಮೆಲ್ಲರಿಗೂ ಅವರು ತಿಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ಅವರ ಪ್ರಕಾರ ಯಾವುದೇ ಒಬ್ಬ ವ್ಯಕ್ತಿ ಅಂದರೆ ಇಷ್ಟು ಹಂತಗಳಲ್ಲಿ ಆತ ಮೇಲೇರಬೇಕು, ಇಷ್ಟು ಹಂತಗಳಲ್ಲಿ ವ್ಯಕ್ತಿಯ ಜೀವನ ಅಂತಕ್ಕಂಥದ್ದು ಆರೋಹಣ ಮಾಡಬೇಕು. ಊರ್ಧ್ವಮುಖವಾಗಿ ವ್ಯಕ್ತಿ ಈ ರೀತಿ ತನ್ನ ಪ್ರಯಾಣವನ್ನು ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅದರಲ್ಲಿ ಮೊದಲೇ ಅಂತಾನೆ ಜಡ, ನಾನು ಈಗಾಗಲೇ ಹೇಳಿದೆ ಅದನ್ನು ಮ್ಯಾಟರ್, ಇನ್ ದ ಸ್ಟೇಟ್ ಆಫ್ ಮ್ಯಾಟರ್. ಮನುಷ್ಯ ಜಡದಿಂದ ಎಲ್ಲಿಗೆ ಹೋಗಬೇಕು, ಪ್ರಾಣಕ್ಕೆ ಹೋಗಬೇಕು, ಅದನ್ನು ಲೈಫ್ ಅಂತ ಕರೀತಾರೆ. ಆ ಲೈಫಿಂದ ಆತ ಎಲ್ಲಿಗೆ ಹೋಗಬೇಕು, ಮನಸ್ಸಿಗೆ ಹೋಗಬೇಕು, ಅದನ್ನು ಮೈಂಡ್ ಅಂತ ಕರೆದಿದ್ದಾರೆ. ಆ ಮೈಂಡಲ್ಲಿ ಇರ್ತಕ್ಕಂಥ ಉಚ್ಚ ಮನಸ್ಸನ್ನು ಆತ ತಲುಪಬೇಕು, ಹೈಯರ್ ಮೈಂಡ್. ಆ ಉಚ್ಚ ಮನಸ್ಸನ್ನು ತಲುಪಿದ ನಂತರ ಆತ ಪ್ರಕಾಶಿತ ಮನಸ್ಸಿನ ವಲಯಕ್ಕೆ ಏನು ಮಾಡಬೇಕು, ಹೋಗಬೇಕು. ಅದನ್ನು ಇಲ್ಯುಮಿನೇಟೆಡ್ ಮೈಂಡ್ ಅಂತ ಕರೀತಾರೆ. ಇಲ್ಯುಮಿನೇಟೆಡ್ ಮೈಂಡಿಂದ, ಪ್ರಕಾಶಿತ ಮನಸ್ಸಿನಿಂದ ಅಂತರ್ದೃಷ್ಟಿಯ ಮನಸ್ಸಿಗೆ ಮನುಷ್ಯನ ಪ್ರಯಾಣ ಅಂತಕ್ಕಂಥದ್ದಾಗಬೇಕು. ಅದನ್ನು ಇಂಟ್ಯೂಷನ್ ಮೈಂಡ್ ಅಂತ ಕರೀತಾರೆ. ಅಂಥ ಒಂದು ಅಂತರ್ದೃಷ್ಟಿಯ ಮನಸ್ಸಿನಿಂದ ಉತ್ತರೋತ್ತರ ಮನಸ್ಸಿಗೆ ಅವನು ಸಾಗಬೇಕು. ಅದನ್ನು ಓವರ್ ಮೈಂಡ್ ಅಂತ ಕರೀತಾರೆ. ಉತ್ತರೋತ್ತರ ಮನಸ್ಸಿನಿಂದ ವ್ಯಕ್ತಿ ಅತಿಮಾನಸ ವಲಯಕ್ಕೆ ಆತ ಹೋಗಬೇಕು. ಅದನ್ನು ಶ್ರೀ ಅರಬಿಂದೋ ಘೋಷ್ ಅವರು ಸೂಪರ್ ಮೈಂಡ್ ಅಂತ ಕರೆದಿದ್ದಾರೆ. ಆ ಸೂಪರ್ ಮೈಂಡನ್ನು ದಾಟಿ
ಅತಿಮಾನಸ ಸ್ಥಿತಿಯನ್ನು ದಾಟಿ ಮನುಷ್ಯ ಬ್ರಹ್ಮತ್ವಕ್ಕೆ ಹೋಗಬೇಕು. ಅದನ್ನು ಸಚ್ಚಿದಾನಂದ ಅಂತ ಕರೆದಿದ್ದಾರೆ. ಸಚ್ಚಿತ್ ಆನಂದ, ಸತ್ಯ, ಮನಸ್ಸು ಮತ್ತು ಬ್ಲಿಸ್ಫುಲ್ನೆಸ್, ಅದನ್ನೇ ನಾವು ಬ್ರಹ್ಮ ಅಂತಕ್ಕಂಥ, ಅದನ್ನೇ ನಾವು ಬ್ರಹ್ಮ ಎನ್ನುವುದು. ಇಷ್ಟು ಹಂತಗಳಲ್ಲಿ ಮನುಷ್ಯನ ಒಂದು ಪ್ರಯಾಣ ಅಂತಕ್ಕಂಥದ್ದು ಆತನ ಜೀವಿತದಲ್ಲಿ ಸಾಗಬೇಕು. ಇಷ್ಟು ಹಂತಗಳನ್ನು ಯಶಸ್ವಿಯಾಗಿ ಮನುಷ್ಯ ದಾಟಿ ಹೋಗಿದ್ದಾನೆ ಅಂತಂದರೆ ಅವನು ದೈವತ್ವಕ್ಕೆ ಸಮಾನ ಅಂತಕ್ಕಂಥ ಮಾತನ್ನು ಶ್ರೀ ಅರಬಿಂದೋ ಘೋಷ್ ಅವರು ಹೇಳಿದ್ದಾರೆ. ಆ ಕಾರಣಕ್ಕೋಸ್ಕರ ಅವರ ಪ್ರಕಾರ ಯಾವುದೇ ಒಂದು ಶಿಕ್ಷಣ ಅಂತಂದರೆ ವ್ಯಕ್ತಿಗೆ ಇಂಥ ಒಂದು ಪ್ರಯಾಣವನ್ನು ಅದು ಒದಗಿಸಬೇಕು. ಜಡತ್ವದಿಂದ ಅಮರತ್ವದ ಕಡೆಗೆ, ಜಡತ್ವದಿಂದ ಬ್ರಹ್ಮತ್ವದ ಕಡೆಗೆ ಆತನ ಪ್ರಯಾಣ ಅಂತಕ್ಕಂಥದ್ದು ಸಾಗಬೇಕು ಅಂತಕ್ಕಂಥ ಮಾತನ್ನು ಶ್ರೀ ಅರಬಿಂದೋ ಘೋಷ್ ಅವರು ತಿಳಿಸ್ಕೊಟ್ಟಿದ್ದಾರೆ. ಇದಕ್ಕೆ ಶಿಕ್ಷಣ ಅಂತಕ್ಕಂಥದ್ದು ಸಹಾಯ ಮಾಡಬೇಕು ಅಂತಕ್ಕಂಥ ಮಾತನ್ನು ಅವರು ಹೇಳಿದ್ದಾರೆ. ಇಷ್ಟೆಲ್ಲ ಹಂತಗಳನ್ನು ಮನುಷ್ಯ ತನ್ನ ಮನೋಬಲದಿಂದ ಆತ ಏರುತ್ತಾ ಹೋಗಬೇಕು, ಆರೋಹಣವನ್ನು ಮಾಡಬೇಕು, ಆತ ಅತಿ ಮಾನಸನಾಗಬೇಕು. ಯಾವಾಗ ಒಬ್ಬ ವ್ಯಕ್ತಿ ಈ ಎಲ್ಲ ಹಂತಗಳನ್ನು ದಾಟಿ ಬ್ರಹ್ಮತ್ವವನ್ನು ಸಾಧನೆ ಮಾಡ್ತಾನೆ, ಆತನಿಗೊಂದು ದಿವ್ಯ ದೃಷ್ಟಿ ಇರುತ್ತೆ. ಅಂತಹ ಒಂದು ದಿವ್ಯ ದೃಷ್ಟಿಯನ್ನು ನಾವೆಲ್ಲರೂ ಕಂಡುಕೊಳ್ಬೇಕು ಅಂತಕ್ಕಂಥ ಒಂದು ಮಾತನ್ನು ಶ್ರೀ ಅರಬಿಂದೋ ಘೋಷ್ ಅವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಎಷ್ಟು ಅದ್ಭುತವಾದಂಥ ಒಂದು ಪರಿಕಲ್ಪನೆಯನ್ನು ನಮ್ಮೆಲ್ಲರಿಗೂ ಅವರು ನೀಡಿದ್ದಾರೆ. ಇದು ಕೇವಲ ಸೈದ್ಧಾಂತಿಕವಾಗಿ ನೀಡಿರುವ ವಿಚಾರಧಾರೆಯಲ್ಲ. ಈ ಎಲ್ಲ ಅಂಶಗಳಲ್ಲಿ ಅವರು ತಮ್ಮನ್ನು ತಾವೇ ತೊಡಗಿಸಿಕೊಂಡು ಯೋಗದ ಮೂಲಕ ಇವುಗಳನ್ನೆಲ್ಲ ಸಾಧನೆ ಮಾಡಿ ಅವರ ಸಾಧನೆಯ ಕೆಲವೊಂದು ಅಮೃತತ್ವದ ಅಂಶಗಳನ್ನು ನಮ್ಮೆಲ್ಲರಿಗೂ ನೀಡಿರುವಂಥದ್ದು. ಆ ಒಂದು ದೃಷ್ಟಿಯಲ್ಲಿ ನಾವೆಲ್ಲರೂ, ಇಡೀ ಜಗತ್ತಿನ ಎಲ್ಲ ಜನರು, ಇಡೀ ಮನುಕುಲ ಶ್ರೀ ಅರಬಿಂದೋ ಘೋಷ್ ಅವರಿಗೆ ಋಣಿಯಾಗಿರಬೇಕು. ಒಬ್ಬ ಮನುಷ್ಯನಾಗಿ ಇಷ್ಟೆಲ್ಲ ನಾವು ಯೋಗದ ಮೂಲಕ ಸಾಧನೆ ಮಾಡಬಹುದಾ? ಇಂಥ ಒಂದು ಆಧುನಿಕ ಕಾಲದಲ್ಲಿ ನಮ್ಮೆಲ್ಲರಿಗೂ ಅದನ್ನು ತೆರೆದಿಟ್ಟಿರ್ತಕ್ಕಂಥ ಮಹಾನ್ ಚೇತನ ಶ್ರೀ ಅರಬಿಂದೋ ಘೋಷ್ ಅಂತಂದರೆ ಅದು ಅತಿಶಯೋಕ್ತಿಯಲ್ಲ. ಇಂಥ ಒಬ್ಬ ಅದ್ಭುತ ಚಿಂತಕರಾದ ಶ್ರೀ ಅರಬಿಂದೋ ಘೋಷ್ ಅವರು ಯಾವುದೇ ಒಂದು ಶೈಕ್ಷಣಿಕ ತತ್ವಶಾಸ್ತ್ರಕ್ಕೆ ಬೇಕಾದಂಥ ಕೆಲವೊಂದು ಮೂಲಭೂತ ತತ್ವಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಯಾವುದೇ ಒಂದು ರಾಷ್ಟ್ರದ ಶಿಕ್ಷಣ ಅಂತಕ್ಕಂಥದ್ದು ಭದ್ರವಾಗಿ ನಿಲ್ಲಬೇಕು, ಆ ರಾಷ್ಟ್ರದಲ್ಲಿ ಶಿಕ್ಷಣ ಅಂತಕ್ಕಂಥದ್ದು ಸರ್ವರಿಗೂ ತಲುಪಬೇಕು, ಸರ್ವರು ಆ ಮೂಲಕ ಶಿಕ್ಷಣವನ್ನು ಪಡೆದು ಬ್ರಹ್ಮತ್ವಕ್ಕೆ ಸಮೀಪವಾಗಬೇಕು ಅಂತಂದರೆ ಶಿಕ್ಷಣದಲ್ಲಿ ಕೆಲವೊಂದು ಅಂಶಗಳನ್ನು ಸೇರಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಅಂತಕ್ಕಂಥದ್ದು ಅವರ ಅಭಿಪ್ರಾಯ. ಅವರ ಒಂದು ವಿಚಾರಧಾರೆಯಲ್ಲಿ ಯಾವುದೇ ಒಂದು ಶೈಕ್ಷಣಿಕ ತತ್ವಶಾಸ್ತ್ರ ಅಂದರೆ ಕೆಲವೊಂದು ಮೂಲಭೂತ ತತ್ವಗಳನ್ನು ಅದು ಒಳಗೊಂಡಿರಬೇಕು. ಅವರ ಮೂಲಭೂತ ತತ್ವಗಳು, ಶಿಕ್ಷಣ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಮೂಲಭೂತ ತತ್ವಗಳನ್ನು ನಾವೇನಾದರೂ ನೋಡೋದಾದರೆ ಅವರ ಪ್ರಕಾರ ಶಿಕ್ಷಣವನ್ನು ಮಾತೃಭಾಷೆಯ ಮಾಧ್ಯಮದಲ್ಲಿ ನೀಡಬೇಕು. ಹೇಗೆ ನಾವು ಸ್ವಾಮಿ ವಿವೇಕಾನಂದರ ವಿಚಾರಧಾರೆಯಲ್ಲಿ ನೋಡ್ತೇವೆ, ಮಹಾತ್ಮ ಗಾಂಧೀಜಿಯವರ ಶೈಕ್ಷಣಿಕ ತತ್ವಶಾಸ್ತ್ರದ ವಿಚಾರಧಾರೆಯಲ್ಲಿ ನಾವು ಗಮನಿಸ್ತೇವೆ, ಅದೇ ಮಾತನ್ನು ಶ್ರೀ ಅರಬಿಂದೋ ಘೋಷ್ ರವರು ಹೇಳಿದ್ದಾರೆ. ಯಾವುದೇ ಒಂದು ಮಗುವಿಗೆ ಮಾತೃಭಾಷೆಯ ಮಾಧ್ಯಮದಲ್ಲಿ ಶಿಕ್ಷಣವನ್ನು ಕೊಡಬೇಕು. ಯಾಕೆ ಈ ಮಾತನ್ನು ಅವರು ಭಾಳಷ್ಟು ಪ್ರಾಮುಖ್ಯತೆಯನ್ನು ಕೊಟ್ಟು ತಿಳಿಸಿದ್ದಾರೆ ಅಂತಂದರೆ, ಅವರು ಬದುಕಿದ್ದಂಥ ಆ ಒಂದು ದಿನಮಾನಗಳೇನಿದ್ದಾವೆ ಆಗ ಭಾರತ ಬ್ರಿಟಿಷ್ ಸರ್ಕಾರದ ಅಧಿಪತ್ಯದಲ್ಲಿತ್ತು. ಬ್ರಿಟಿಷ್ನವರು ಭಾರತದ ಮೇಲೆ ಬಲವಂತವಾಗಿ ತಮ್ಮ ಇಂಗ್ಲೀಷ್ ಶಿಕ್ಷಣ ಪದ್ಧತಿಯನ್ನು ಅವರು ಏರಿದಂಥದ್ದು. ಆ ಇಂಗ್ಲೀಷ್ ಶಿಕ್ಷಣ ಪದ್ಧತಿಯಿಂದ ಭಾರತೀಯರಾಗಿ ನಾವು ನಮ್ಮ ಭಾಷೆಗಳನ್ನು ನಾವು ಮರೆತು ಯಾಂತ್ರಿಕವಾಗಿ ಇಂಗ್ಲೀಷ್ ಭಾಷೆಯನ್ನು ಕಲಿಯೋದಕ್ಕೆ ಪ್ರಯತ್ನವನ್ನು ಪಟ್ಟಂಥದ್ದು. ಆ ಮಾಧ್ಯಮದಲ್ಲಿ ವಿಚಾರಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಪಟ್ಟಂಥದ್ದು. ಅದರಲ್ಲಿ ನಾವು ಸಫಲತೆ ಕಾಣೋದಕ್ಕೆ ಸಾಧ್ಯ ಆಗಲಿಲ್ಲ. ಆ ಕಾರಣಕ್ಕೋಸ್ಕರ ಯಾವುದೇ ಒಬ್ಬ ವ್ಯಕ್ತಿ ಮಾತೃಭಾಷೆಯಲ್ಲಿ ವಿಚಾರಗಳನ್ನು ಮಂಥನ ಮಾಡಿದಾಗ, ಅವುಗಳನ್ನು ಕೇಳಿದಾಗ, ಅವುಗಳನ್ನು ತಿಳ್ಕೊಂಡಾಗ ಅದು ಭಾಳ ಬೇಗ ಆತನ ಮನಸ್ಸಿಗೆ ತಲುಪುತ್ತೆ ಅಂತಕ್ಕಂಥ ಒಂದು ಅಭಿಪ್ರಾಯ ಶ್ರೀ ಅರಬಿಂದೋ ಘೋಷ್ ರವರದು. ಆ ಕಾರಣಕ್ಕೋಸ್ಕರ ಶಿಕ್ಷಣವನ್ನು ಮಾತೃಭಾಷೆಯ ಮಾಧ್ಯಮದಲ್ಲೇ ನೀಡಬೇಕು ಅಂತಕ್ಕಂಥ ಒಂದು ಅಭಿಪ್ರಾಯವನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಯಾವುದೇ ಒಂದು ಶಿಕ್ಷಣ ಅಂತಂದರೆ ಅದು ಮಗುವಿನ ಮಾನಸಿಕ ಅಭಿಕ್ಷಮತೆ ಮತ್ತು ಮನೋವೈಜ್ಞಾನಿಕತೆಗೆ ತಕ್ಕಂತೆ ಇರಬೇಕು ಅಂತಕ್ಕಂಥ ಅಭಿಪ್ರಾಯವನ್ನು ಅವರು ತಿಳಿಸಿದ್ದಾರೆ. ಶಿಕ್ಷಣ ಮಗುವಿನ ಮಾನಸಿಕ ಅಭಿಕ್ಷಮತೆ, ಮಗುವಿನ ಒಂದು ಅಭಿಕ್ಷಮತೆ ಏನಿದೆ ಅದಕ್ಕೆ ತಕ್ಕಂತೆ ಇರಬೇಕು.
ಹಾಗೆಯೇ ಮಗುವಿಗೆ ಇರ್ತಕ್ಕಂಥ ಮನೋವೈಜ್ಞಾನಿಕ ಅಗತ್ಯತೆಗಳೇನಿದ್ದಾವೆ ಅದಕ್ಕೆ ತಕ್ಕಂತೆ ಶಿಕ್ಷಣ ಇರಬೇಕು. ಮಾನಸಿಕ ಅಭಿಕ್ಷಮತೆ ಮತ್ತು ಮಗುವಿನ ಮನೋವೈಜ್ಞಾನಿಕ ಅಗತ್ಯತೆಗೆ ತಕ್ಕಂತೆ ಶಿಕ್ಷಣ ಇದ್ದಾಗ ಮಗುವಿನಲ್ಲಿ ಇರುವಂತಹ ಸರ್ವತೋಮುಖ ಬೆಳವಣಿಗೆಯನ್ನು ನಾವು ಉಂಟು ಮಾಡ್ಬೋದು. ಆ ಕಾರಣಕ್ಕೋಸ್ಕರ ಶ್ರೀ ಅರಬಿಂದೋ ಘೋಷ್ರವರು ಶಿಕ್ಷಣ ಅಂತ ಅಂದರೆ ಅದು ಯಾವಾಗಲೂ ಮಗುವಿನ ಈ ಎರಡೂ ಅಂಶಗಳಿಗೆ, ಈ ಎರಡೂ ಅಗತ್ಯತೆಗಳಿಗೆ ತಕ್ಕಂತೆ ಇರಬೇಕು ಅಂತಕ್ಕಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಶಿಕ್ಷಣ ಅಂದರೆ ಮಗುವಿನ ಶಕ್ತಿಯನ್ನು ಪೂರ್ಣವಾಗಿ ಅಭಿವೃದ್ಧಿಪಡಿಸಬೇಕು. ಶ್ರೀ ಅರಬಿಂದೋ ಘೋಷ್ರವರ ಪ್ರಕಾರ ಯಾವುದೇ ಮಗುವಿಗೆ ನೀಡುವಂಥ ಶಿಕ್ಷಣ ಏನಿದೆ ಅದು ಮಗುವಿಗೆ ಪೂರ್ಣವಾಗಿ ದೊರಕಬೇಕು. ಅದರರ್ಥ ಮಗುವಿನ ಶಕ್ತಿಯನ್ನು ಶಿಕ್ಷಣ ಅಂತಕ್ಕಂಥದ್ದು ಪೂರ್ಣವಾಗಿ ಅಭಿವೃದ್ಧಿಪಡಿಸಬೇಕು. ಮಗುವಿನ ವ್ಯಕ್ತಿತ್ವದ ಎಲ್ಲ ವಲಯಗಳಲ್ಲಿ ಬದಲಾವಣೆಯನ್ನು ತಂದು, ಮನ್ವಂತರವನ್ನು ತಂದು ಮಗುವನ್ನು ಪೂರ್ಣವಾಗಿ ಅಭಿವೃದ್ಧಿಪಡಿಸ್ತಕ್ಕಂಥ ಒಂದು ಶಿಕ್ಷಣ ಬೇಕು ಅಂತಕ್ಕಂಥ ಅಭಿಪ್ರಾಯವನ್ನು ಶ್ರೀ ಅರಬಿಂದೋ ಘೋಷ್ರವರು ತಿಳಿಸಿದ್ದಾರೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಶಿಕ್ಷಣ ಅಂತಕ್ಕಂಥದ್ದು ಮಗುವಿನ ದೈಹಿಕ ಪರಿಶುದ್ಧತೆಯನ್ನು ಸಾಧಿಸುವಂತಿರಬೇಕು. ಫಿಸಿಕಲ್ ಡೆವಲಪ್ಮೆಂಟ್ ಆ್ಯಂಡ್ ಫಿಸಿಕಲ್ ಪ್ಯೂರಿಟಿ. ಶ್ರೀ ಅರಬಿಂದೋ ಘೋಷ್ರವರ ಪ್ರಕಾರ ನಿಜವಾದಂಥ ಶಿಕ್ಷಣ ಮಗುವಿನ ದೈಹಿಕ ಬೆಳವಣಿಗೆಯನ್ನು ಉಂಟು ಮಾಡಬೇಕು ಮತ್ತು ಮಗುವಿಗೆ ದೈಹಿಕ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳುವಲ್ಲಿ ನೆರವನ್ನು ನೀಡುವಂತಿರಬೇಕು. ಶಿಕ್ಷಣವನ್ನು ಪಡೆದಂಥ ಯಾವುದೇ ಒಂದು ಮಗು, ವ್ಯಕ್ತಿ ತನ್ನ ದೈಹಿಕ ಬೆಳವಣಿಗೆ ಮತ್ತು ದೈಹಿಕ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳುವಂಥದ್ದು ಮುಖ್ಯ ಅಂತಕ್ಕಂಥ ಒಂದು ಅಭಿಪ್ರಾಯವನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಶ್ರೀ ಅರಬಿಂದೋ ಘೋಷ್ರವರ ಪ್ರಕಾರ ಶಿಕ್ಷಣ ಅಂತಕ್ಕಂಥದ್ದು ಮಗುವಿನ ಆತ್ಮವನ್ನು ಅಭಿವೃದ್ಧಿಪಡಿಸುವಂತಿರಬೇಕು. ಈಗಾಗಲೇ ನಾವು ತಿಳ್ಕೊಂಡ್ವಿ, ಶ್ರೀ ಅರಬಿಂದೋ ಘೋಷ್ರವರು ಮೂಲತಃ ಒಬ್ಬ ಆದರ್ಶವಾದಿ ತತ್ವಜ್ಞಾನಿ, ಆದರ್ಶವಾದಿ ತತ್ವಶಾಸ್ತ್ರಜ್ಞ. ಆ ಕಾರಣಕ್ಕೋಸ್ಕರ ಅವರು ಆತ್ಮದ ಅಸ್ತಿತ್ವದಲ್ಲಿ ನಂಬಿಕೆಯನ್ನು ಹೊಂದಿದಂಥವರು. ಅವರ ಪ್ರಕಾರ ಪ್ರತಿಯೊಬ್ಬ ವ್ಯಕ್ತಿ, ಪ್ರತಿಯೊಂದು ಮಗು ಅವರಲ್ಲಿ ಆತ್ಮದ ಉಪಸ್ಥಿತಿ ಇದೆ. ಶಿಕ್ಷಣ ಅನ್ನುವಂಥದ್ದು ಮಗುವಿನ ಆತ್ಮವನ್ನು ಅಭಿವೃದ್ಧಿಪಡಿಸಬೇಕು, ಮಗುವಿನ ಆತ್ಮವನ್ನು ಅಭಿವೃದ್ಧಿಪಡಿಸಬೇಕು ಅಂತಕ್ಕಂಥ ಮಾತನ್ನು ಅವರು ಹೇಳಿದ್ದಾರೆ. ಶಿಕ್ಷಣ ಮಗುವಿನ ಪ್ರಜ್ಞೆಯನ್ನು ಅಭಿವೃದ್ಧಿಪಡಿಸಬೇಕು. ಎಷ್ಟು ಒಳ್ಳೆಯ ಮಾತು. ಮಗುವಿಗೆ ಇರುವಂತಹ ಕಾನ್ಷಿಯಸ್ನೆಸ್ ಏನಿದೆ ಅದನ್ನು ಪೂರ್ಣವಾಗಿ ಅಭಿವೃದ್ಧಿಪಡಿಸಬೇಕು ಶಿಕ್ಷಣ. ಇದು ಶ್ರೀ ಅರಬಿಂದೋ ಘೋಷ್ರವರ ಅಭಿಪ್ರಾಯ. ಶಿಕ್ಷಣ ಮಗುವಿನ ಜ್ಞಾನೇಂದ್ರಿಯಗಳನ್ನು ತರಬೇತಿಗೊಳಿಸಬೇಕು. ಟ್ರೈನಿಂಗ್ ಆಫ್ ದಿ ಸೆನ್ಸ್ ಆರ್ಗನ್ಸ್. ಎಜುಕೇಷನ್ ಮಸ್ಟ್ ಟ್ರೈನ್ ದಿ ಸೆನ್ಸ್ ಆರ್ಗನ್ಸ್ ಆಫ್ ಚೈಲ್ಡ್ ಅಂತಕ್ಕಂಥ ಮಾತನ್ನು ಅವರು ಹೇಳಿದ್ದಾರೆ. ಅರಬಿಂದೋ ಘೋಷ್ರವರ ಪ್ರಕಾರ ಶಿಕ್ಷಣ ಮಗುವಿನ ಜ್ಞಾನೇಂದ್ರಿಯಗಳನ್ನು ತರಬೇತಿಗೊಳಿಸಬೇಕು. ಮನುಷ್ಯನಿಗೆ 5 ಜ್ಞಾನೇಂದ್ರಿಯಗಳು ಇದ್ದಾವೆ. ಈ ಎಲ್ಲ ಜ್ಞಾನೇಂದ್ರಿಯಗಳನ್ನು ತರಬೇತಿಗೊಳಿಸುವಂಥ ಒಂದು ಶಿಕ್ಷಣ ಪ್ರತಿಯೊಬ್ಬರಿಗೂ ಸಿಗಬೇಕು ಅಂತಕ್ಕಂಥ ಅಭಿಪ್ರಾಯವನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಬ್ರಹ್ಮಚರ್ಯೆ ಶಿಕ್ಷಣದ ಅಡಿಪಾಯವಾಗಬೇಕು. ಶಿಕ್ಷಣವನ್ನು ಪಡಿತಕ್ಕಂಥ ವ್ಯಕ್ತಿ ಬ್ರಹ್ಮಚರ್ಯೆಯ ಪರಿಪಾಲನೆಯನ್ನು ಮಾಡಬೇಕು ಅಂತಕ್ಕಂಥ ಅಭಿಪ್ರಾಯವನ್ನು ಅವರು ತಿಳಿಸ್ಕೊಟ್ಟಿದ್ದಾರೆ. ಶಿಕ್ಷಣ ಮಗುವಿನ ಎಲ್ಲ ಸಾಮರ್ಥ್ಯಗಳನ್ನು ಬೆಳೆಸಿ ಪೂರ್ಣ ಮನುಷ್ಯನನ್ನಾಗಿ ಮಾಡಬೇಕು. ಎಷ್ಟು ಅದ್ಭುತವಾದಂಥ ವಿಚಾರಧಾರೆ. ಶ್ರೀ ಅರಬಿಂದೋ ಘೋಷ್ರವರ ಪ್ರಕಾರ ಯಾವುದೇ ಒಂದು ಶಿಕ್ಷಣ ಮನುಷ್ಯನನ್ನು ಪೂರ್ಣ ಮನುಷ್ಯನನ್ನಾಗಿ ನಿರ್ಮಾಣ ಮಾಡಬೇಕು. ಎಷ್ಟು ಅದ್ಭುತವಾದಂಥ ವಿಚಾರಧಾರೆಯನ್ನು ನಮ್ಮೆಲ್ಲರಿಗೂ ಅವರು ತಿಳಿಸ್ಕೊಟ್ಟಿದ್ದಾರೆ. ಅಂದರೆ ಪರಿಪೂರ್ಣತೆಯನ್ನು ನಾವು ಸಾಧಿಸಬೇಕು. ಶಿಕ್ಷಣದ ಮೂಲಕ ಪರಿಪೂರ್ಣತೆಯನ್ನು ನಾವು ಸಾಧಿಸಬೇಕು. ಹಾಗೆಯೇ ಯಾವುದೇ ಒಂದು ಶಿಕ್ಷಣ ಅಂತಂದರೆ ಅದರಲ್ಲಿ ಧರ್ಮದ ಅಂಶವಿರಬೇಕು. ಇದು ಭಾಳ ವಿಶೇಷವಾದಂಥ ಮತ್ತು ಅನನ್ಯವಾದಂಥ ಒಂದು ವಿಚಾರಧಾರೆ ಶ್ರೀ ಅರಬಿಂದೋ ಘೋಷ್ರವರದು. ಶಿಕ್ಷಣ ಅಂತಂದರೆ ಅದರಲ್ಲಿ ಧರ್ಮದ ಅಂಶಗಳು ಇರಬೇಕು. ಶಿಕ್ಷಣ ಧರ್ಮಾಧಾರಿತವಾಗಿರಬೇಕು. ಕಾರಣ ಇಷ್ಟೇ, ಅವರ ಪ್ರಕಾರ ಧರ್ಮ ಅಂತಕ್ಕಂಥದ್ದು ಶಿಕ್ಷಣದಲ್ಲಿ ಇಲ್ಲದೆ ಹೋದರೆ ಅದು ಭ್ರಷ್ಟಾಚಾರವನ್ನು ಸಮಾಜದಲ್ಲಿ ತರುತ್ತೆ ಅಂತಕ್ಕಂಥ ಅವರ ಒಂದು ವಾದ ಏನಿದೆ ಅದು ನಿಜವಾಗ್ಲೂ ನಾವೆಲ್ಲರೂ ಮೆಚ್ಚಬೇಕಾದಂಥ ಒಂದು ಸಂಗತಿ. ಇಲ್ಲಿ ಧರ್ಮ ಅಂತಕ್ಕಂಥ ವಿಚಾರ ಏನೆಲ್ಲ ಪ್ರಸ್ತಾಪ ಮಾಡಿದ್ದಾರೆ ಶ್ರೀ ಅರಬಿಂದೋ ಘೋಷ್ರವರು, ಅದು ರೈಟಿಯಸ್, ಯಾವುದು ಸರಿ ಯಾವುದು ತಪ್ಪು ಅನ್ನುವಂಥ ಒಂದು ವಿಭೇದಾತ್ಮಕತೆ
ಶಿಕ್ಷಣವನ್ನು ಪಡೆದಂಥ ಪ್ರತಿಯೊಬ್ಬ ಮನುಷ್ಯನಿಗೆ ಬರಬೇಕು. ಅದು ಧರ್ಮಾಧಾರಿತ ಶಿಕ್ಷಣ. ಯಾವುದು ಸರಿ, ಯಾವುದು ತಪ್ಪು, ಯಾವುದು ನ್ಯಾಯಸಮ್ಮತ, ಯಾವುದು ನ್ಯಾಯಸಮ್ಮತವಲ್ಲ, ಯಾವುದೇ ಒಬ್ಬ ವ್ಯಕ್ತಿ ಅವನ ತೀರ್ಮಾನವನ್ನು ಮಾಡಬೇಕು. ನನ್ನ ಜೀವನವನ್ನು ನಾನು ಹೇಗೆ ಕಟ್ಕೊಳ್ಬೇಕು, ನ್ಯಾಯದ ಜೊತೆ ನನ್ನ ಜೀವನವನ್ನು ಕಟ್ಕೊಳ್ಬೇಕಾ ಅಥವಾ ಅನ್ಯಾಯದ ಜೊತೆ ನನ್ನ ಜೀವನವನ್ನು ಕಟ್ಕೋಬೇಕಾ? ಇದು ಧರ್ಮದ ಒಂದು ಆಧಾರಿತ ಶಿಕ್ಷಣ. ಅಂದರೆ ಒಂದು ರೀತಿ ಒಳ್ಳೆಯ ವಿಚಾರಗಳನ್ನು, ಸತ್ವಿಚಾರಗಳನ್ನು ಯಾವಾಗಲೂ ಆತ ತನ್ನ ಜೀವನದಲ್ಲಿ ತುಂಬಿಕೊಂಡಿರಬೇಕು ಶಿಕ್ಷಣದ ಮೂಲಕ ಅಂತಕ್ಕಂಥ ಮಾತನ್ನು ಅವರು ಹೇಳಿದ್ದಾರೆ. ಇಷ್ಟೆಲ್ಲ ಅವರ ಶೈಕ್ಷಣಿಕ ತತ್ವಶಾಸ್ತ್ರದ ಅಂಶಗಳನ್ನು ನಾವು ಗಮನಿಸಿದ್ರೆ ಒಂದಂತೂ ವಿಚಾರ ಸ್ಪಷ್ಟ ಆಗುತ್ತೆ. ಶ್ರೀ ಅರಬಿಂದೋ ಘೋಷ್ ಅವರು ಇಡೀ ಜಗತ್ತು ಕಂಡಂಥ ಒಬ್ಬ ಸತ್ವಶಾಲಿ ಶಿಕ್ಷಣ ತಜ್ಞರು. ಇದು ಭಾರತೀಯರಾದಂಥ ನಾವೆಲ್ಲರೂ ಹೆಮ್ಮೆ ಪಡಬೇಕಾದಂಥ ಒಂದು ವಿಚಾರ. ಅವರ ವಿಚಾರಧಾರೆ, ಶಿಕ್ಷಣಕ್ಕೆ ಅವರು ನೀಡಿರ್ತಕ್ಕಂಥ ಒಂದು ಕೊಡುಗೆಗಳು, ಅವರ ಚಿಂತನೆಗಳು, ಅದು ಕೇವಲ ಭಾರತಕ್ಕೆ ಸೀಮಿತವಲ್ಲ, ಇಡೀ ಮನುಕುಲಕ್ಕೆ ಸೀಮಿತವಾದಂಥದ್ದು. ಅವರ ಎಲ್ಲ ವಿಚಾರಧಾರೆಗಳು ಕಾಲಾತೀತ ಮತ್ತು ದೇಶಾತೀತ, ಎಲ್ಲ ದೇಶದ ಶಿಕ್ಷಣ ವ್ಯವಸ್ಥೆಗೆ, ಎಲ್ಲ ದೇಶಗಳ, ಜಗತ್ತಿನ ಎಲ್ಲ ದೇಶಗಳ ಶಿಕ್ಷಣ ಕ್ರಮಗಳಿಗೆ ಇವರ ವಿಚಾರಧಾರೆ ಅಂತಕ್ಕಂಥದ್ದು ಒಂದು ರೀತಿಯ ಪ್ರೇರಣೆಯನ್ನು ಒದಗಿಸುವಂಥದ್ದು. ಅಂತಹ ಒಬ್ಬ ಮಹಾನ್ ಚೇತನ ಈ ರಾಷ್ಟ್ರದಲ್ಲಿ ಜನಿಸಿದಂಥದ್ದು, ಈ ರಾಷ್ಟ್ರದ ಅಭಿವೃದ್ಧಿಗೋಸ್ಕರ ಕನಸನ್ನು ಕಂಡಂಥದ್ದು, ಈ ರಾಷ್ಟ್ರದ ಶಿಕ್ಷಣವನ್ನು ಸರಿಯಾದ ಹಾದಿನಲ್ಲಿ ಮಾಡಬೇಕು ಅಂತಕ್ಕಂಥ ಅವರ ಒಂದು ಪ್ರಯತ್ನ, ಭಾರತಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಡ್ಬೇಕು ಅಂತ ಅವರು ನಡೆಸಿದಂಥ ಹೋರಾಟ ಎಲ್ಲವೂ ಇತಿಹಾಸದ ಪುಟದಲ್ಲಿ ಇರುವಂಥದ್ದು. ಅವರ ಪ್ರಕಾರ ಶಿಕ್ಷಣದ ಪರಿಕಲ್ಪನೆಯ ಬಗ್ಗೆ ನಾವೇನಾದರೂ ನೋಡೋದಾದರೆ, ಶಿಕ್ಷಣ ಅಂತಂದರೆ ಜ್ಞಾನೇಂದ್ರಿಯಗಳ ತರಬೇತಿ. ಈಗಾಗಲೇ ನಾನು ಹೇಳಿದೆ, ಅರಬಿಂದೋ ಘೋಷ್ ಅವರ ಪ್ರಕಾರ ಶಿಕ್ಷಣ ಎಂದರೆ ಜ್ಞಾನೇಂದ್ರಿಯಗಳ ತರಬೇತಿ, ಹಾಗೆಯೇ ತಾರ್ಕಿಕ ಶಕ್ತಿಗಳ ತರಬೇತಿ. ಲಾಜಿಕ್, ಜ್ಞಾನೇಂದ್ರಿಯ ಮತ್ತು ತಾರ್ಕಿಕ ತರಬೇತಿಯನ್ನು ನೀಡುವಂಥದ್ದೇ ಶಿಕ್ಷಣ ಅಂತಕ್ಕಂಥ ಮಾತನ್ನು ಶ್ರೀ ಅರಬಿಂದೋ ಘೋಷ್ ಅವರು ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ಯಾವುದೇ ಒಂದು ಶಿಕ್ಷಣ ಅಂತಂದರೆ ಅದು ಮಗುವಿನ ಮನಸ್ಸನ್ನು ಶುಚಿತ್ವಗೊಳಿಸುವಂತಿರಬೇಕು. ಮಗುವಿನ ಮನಸ್ಸನ್ನು ಸದಾಕಾಲ ನಿರಂತರವಾಗಿ ಶುಚಿತ್ವದಿಂದ ಕೂಡಿರುವಂತೆ ಮಾಡುವುದೇ ಶಿಕ್ಷಣ ಅಂತಕ್ಕಂಥ ಮಾತನ್ನು ಅವರು ಹೇಳಿದ್ದಾರೆ. ಅಥವಾ ಪರಿಶುದ್ಧತೆ, ಶುಚಿತ್ವ ಅಥವಾ ಪರಿಶುದ್ಧತೆ, ಪ್ಯೂರಿಟಿ. ಹೇಗೆ ದೈಹಿಕ ಪರಿಶುದ್ಧತೆ ಅವಶ್ಯಕತೆ ಇದೆ, ಹಾಗೆಯೇ ಒಬ್ಬ ವ್ಯಕ್ತಿಗೆ ಮಾನಸಿಕ ಪರಿಶುದ್ಧತೆಯ ಅವಶ್ಯಕತೆ ಇದೆ. ಇದನ್ನು ಶ್ರೀ ಅರಬಿಂದೋ ಘೋಷ್ ರವರು ಭಾಳ ಒತ್ತು ಕೊಟ್ಟು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಆದರೆ ಇದು ಮುಖ್ಯನೂ ಹೌದು. ಪ್ರಸ್ತುತ ಶಿಕ್ಷಣ ವ್ಯವಸ್ಥೆಯಲ್ಲಿ ಇದರ ಅಂಶಗಳನ್ನು ನಾವು ಕಾಣ್ತೇವೆ. ಒಂದು ಒಳ್ಳೆಯ ಉತ್ತಮ ಶಿಕ್ಷಣ ಅಂತಂದರೆ ಅದು ಮಕ್ಕಳಲ್ಲಿ ಒಂದು ದೈಹಿಕ ಮತ್ತು ಮಾನಸಿಕ ಪರಿಶುದ್ಧತೆಯನ್ನು ಬೆಳೆಸಬೇಕು. ಆ ಮೂಲಕ ಅವರು ಒಳ್ಳೆಯ ವ್ಯಕ್ತಿಗಳಾಗಿ ನಿರ್ಮಾಣ ಆಗೋದಕ್ಕೆ ಸಾಧ್ಯ. ಸಂಸ್ಕಾರವನ್ನು ನೀಡುವಂಥ ಶಿಕ್ಷಣ ಆಗಿರಬೇಕು. ಶಿಕ್ಷಣ ಮನಸ್ಸನ್ನು ಪರಿಶುದ್ಧತೆಗೊಳಿಸಬೇಕು ಹಾಗೂ ಸಂಸ್ಕಾರ ನೀಡಬೇಕು. ಸಂಸ್ಕಾರವಿಲ್ಲದ ಶಿಕ್ಷಣ ಅಂತಂದರೆ ದಿಕ್ಕು ದೆಸೆ ಇಲ್ಲದ ಒಂದು ಕ್ರಮ ಅಂತ ನಾವಾದರೂ ಹೇಳ್ಬೋದು. ಆ ಕಾರಣಕ್ಕೋಸ್ಕರ ಇದರ ಬಗ್ಗೆ ಅವರು ತಮ್ಮ ವಿಚಾರಧಾರೆಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಶಿಕ್ಷಣ ಅಂತಂದರೆ ವ್ಯಕ್ತಿಗೆ ಯಾವುದು ಸತ್ಯ, ಯಾವುದು ಮಿಥ್ಯ ಎಂಬುದನ್ನು ವಿಭೇದೀಕರಿಸ್ತಕ್ಕಂಥ ಒಂದು ವೈಚಾರಿಕ ಬುದ್ಧಿಯನ್ನು ತಂದುಕೊಡ್ಬೇಕು. ಎಷ್ಟು ಅದ್ಭುತವಾದ ಚಿಂತನೆ, ವೈಚಾರಿಕತೆ, ಯಾವುದು ಸತ್ಯ, ಯಾವುದು ಮಿಥ್ಯ, ಯಾವುದನ್ನು ನಾವು ನೋಡಬೇಕು, ಯಾವುದನ್ನು ನಾವು ಗ್ರಹಿಸಬೇಕು, ಯಾವುದು ಸರಿ ಇಲ್ಲಿ, ಅದನ್ನು ನೋಡುವಂಥ ಒಂದು ಸೂಕ್ಷ್ಮ ಮನಸ್ಥಿತಿ ಪ್ರತಿಯೊಬ್ಬ ಮನುಷ್ಯನಿಗೆ ಬರಬೇಕು. ಅಂಥದ್ದನ್ನು ಶಿಕ್ಷಣ ಅಂತಕ್ಕಂಥದ್ದು ಬೆಳೆಸಬೇಕು. ಜೊತೆಗೆ ಜೀವನದ ವಾಸ್ತವತೆಯನ್ನು ನೈಜವಾಗಿ ಆತ್ಮಸಾಕ್ಷಿಯಿಂದ ತಿಳಿಸ್ಕೊಳ್ಳುವಂಥ ಭಾವಬುದ್ಧಿ ಶಿಕ್ಷಣ ಬೆಳೆಸಬೇಕು. ಜೀವನದ ವಾಸ್ತವತೆಯನ್ನು ನೈಜವಾಗಿ ಆತ್ಮಸಾಕ್ಷಿಯಿಂದ ತಿಳಿದುಕೊಳ್ಳುವ ಭಾವಬುದ್ಧಿಯನ್ನು ಬೆಳೆಸುವಂಥದ್ದೇ ಶಿಕ್ಷಣ ಅಂತಕ್ಕಂಥ ಮಾತನ್ನು ಶ್ರೀ ಅರಬಿಂದೋ ಘೋಷ್ ಅವರು ಹೇಳಿದ್ದಾರೆ. ಶಿಕ್ಷಣದ ಪರಿಕಲ್ಪನೆ ಅಂತಂದರೆ ಅವರ ದೃಷ್ಟಿಯಲ್ಲಿ ಇಷ್ಟೆಲ್ಲ ಅಂಶಗಳನ್ನು ಅದು ಒಳಗೊಂಡಿರಬೇಕು. ಭಾಳ ಅದ್ಭುತವಾದಂಥ ಒಂದು ವಿಚಾರಧಾರೆ. ಶಿಕ್ಷಣದ ಪರಿಕಲ್ಪನೆಯಲ್ಲೇ
ಅಷ್ಟೊಂದು ಸ್ವಾರಸ್ಯಕರವಾಗಿ ಅಷ್ಟೊಂದು ಸಮಗ್ರವಾಗಿ ತಿಳಿಸ್ಕೊಟ್ಟಿರ್ತಕ್ಕಂಥ ಅರಬಿಂದೋರ ಚಿಂತನೆ ಮುಂದುವರೆದು ಅವರ ಶಿಕ್ಷಣದ ಗುರಿಗಳಲ್ಲಿ ಕಾಣುವಂತೆ ನಮ್ಮನ್ನು ಮಾಡಿದ್ದೆ. ಯಾವುದೇ ಒಂದು ಶಿಕ್ಷಣ ಅಂತಂದರೆ ಶ್ರೀ ಅರಬಿಂದೋ ಘೋಷ್ರವರ ಪ್ರಕಾರ ಅದು ಹಲವಾರು ಗುರಿಗಳನ್ನು ಅದು ಹೊಂದಿರಬೇಕು. ಅವುಗಳನ್ನು ಏಮ್ಸ್ ಆಫ್ ಎಜುಕೇಷನ್ ಅಂತ ಕರಿತೀವಿ. ಏಮ್ಸ್ ಆಫ್ ಎಜುಕೇಷನ್ ಅಕಾರ್ಡಿಂಗ್ ಟು ಶ್ರೀ ಅರಬಿಂದೋ. ಅದನ್ನು ನೋಡೋದಾದರೆ ಅವರು ಶಿಕ್ಷಣಕ್ಕೆ ನೀಡಿರ್ತಕ್ಕಂಥ ಗುರಿಗಳಲ್ಲಿ ಪ್ರಥಮವಾಗಿ ಭೌತಿಕ ಅಭಿವೃದ್ಧಿ ಮತ್ತು ಪರಿಶುದ್ಧತೆಯ ಗುರಿ, ಏಮ್ ಆಫ್ ಫಿಸಿಕಲ್ ಡೆವಲಪ್ಮೆಂಟ್ ಆ್ಯಂಡ್ ಪ್ಯೂರಿಟಿ. ಶಿಕ್ಷಣಕ್ಕೆ ಇಂಥ ಒಂದು ಗುರಿ ಇರಬೇಕು. ಮಗುವನ್ನು ಭೌತಿಕವಾಗಿ ಅಭಿವೃದ್ಧಿಗೊಳಿಸಬೇಕು. ಅಂದರೆ ಮಗುವಿನ ವ್ಯಕ್ತಿತ್ವವನ್ನು ನಾವೇನಾದರೂ ನೋಡಿದ್ದೇ ಆದರೆ ಮಗುವಿನ ವ್ಯಕ್ತಿತ್ವದಲ್ಲಿ ಹಲವಾರು ವಲಯಗಳಿದ್ದಾವೆ. ಮಗುವಿನ ವ್ಯಕ್ತಿತ್ವದಲ್ಲಿ ಹಲವಾರು ವಲಯದ ಬೆಳವಣಿಗೆ ಅಭಿವೃದ್ಧಿ ಅಂತಕ್ಕಂಥದ್ದು ಭಾಳ ಮುಖ್ಯ ಅಂತ ಅನಿಸುತ್ತೆ. ಅದರಲ್ಲಿ ಮೊದಲೇದು ಭೌತಿಕ ಅಭಿವೃದ್ಧಿ. ಅದನ್ನು ಶಾರೀರಿಕ ಅಭಿವೃದ್ಧಿ ಅಂತಲೂ ಸಹ ನಾವು ಕರಿಬೋದು. ಭೌತಿಕವಾಗಿ ಅಭಿವೃದ್ಧಿಯನ್ನು ತಂದುಕೊಡಬೇಕು ಶಿಕ್ಷಣ ಅಂತಕ್ಕಂಥದ್ದು. ಒಳ್ಳೆಯ ದೇಹದಾಢ್ಯತೆಯನ್ನು ವ್ಯಕ್ತಿಗೆ ತಂದುಕೊಡಬೇಕು. ವ್ಯಕ್ತಿಯನ್ನು ಒಂದು ರೀತಿ ಸದೃಢನಾಗಿ ಮಾಡುವಂಥ ಒಂದು ಭೌತಿಕ ಬೆಳವಣಿಗೆ ನಮಗೆ ಬರಬೇಕು. ಈ ವಿಚಾರವನ್ನು ನೋಡಬೇಕಾದಾಗ ಸ್ವಾಮಿ ವಿವೇಕಾನಂದರ ಚಿಂತನೆಗಳು ನಮ್ಮ ನೆನಪಿಗೆ ಬರುತ್ತೆ. ಸ್ವಾಮಿ ವಿವೇಕಾನಂದರು ಸಹಿತ ಯಾವುದೇ ಒಂದು ಶಿಕ್ಷಣ ಅಂತಂದರೆ ಅದು ಭೌತಿಕ ಬೆಳವಣಿಗೆಯನ್ನು ಮಗುವಿಗೆ ತಂದುಕೊಡ್ಬೇಕು ಅಂತಕ್ಕಂಥ ವಿಚಾರವನ್ನು ಹೇಳಿದ್ದಾರೆ. ಹಾಗೆಯೇ ಶ್ರೀ ಅರಬಿಂದೋ ಘೋಷ್ರವರು ಸಹ ಯಾವುದೇ ಒಂದು ಶಿಕ್ಷಣ ಅಂತಂದರೆ ಅದು ಭೌತಿಕ ಅಭಿವೃದ್ಧಿ ಮತ್ತು ಪರಿಶುದ್ಧತೆಯನ್ನು ತಂದುಕೊಡಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಎರಡನೇದಾಗಿ ಜ್ಞಾನೇಂದ್ರಿಯಗಳ ಅಭಿವೃದ್ಧಿಯ ಗುರಿ, ಏಮ್ ಆಫ್ ಡೆವಲಪಿಂಗ್ ಸೆನ್ಸಸ್, ಏಮ್ ಆಫ್ ಡೆವಲಪ್ಮೆಂಟ್ ಆಫ್ ಸೆನ್ಸಸ್. ಜ್ಞಾನೇಂದ್ರಿಯಗಳ ಅಭಿವೃದ್ಧಿ. ಯಾವುದೇ ಒಂದು ಶಿಕ್ಷಣ ಅಂತಂದರೆ ಅದರ ಪ್ರಮುಖವಾದಂಥ ಗುರಿ ಮಗುವಿನಲ್ಲಿರ್ತಕ್ಕಂಥ ಜ್ಞಾನೇಂದ್ರಿಯಗಳನ್ನು ಅಭಿವೃದ್ಧಿಪಡಿಸಬೇಕು. ಜ್ಞಾನೇಂದ್ರಿಯಗಳನ್ನು ಅಭಿವೃದ್ಧಿ ಪಡಿಸುವಂಥ ಒಂದು ಶಿಕ್ಷಣ ಸರ್ವರಿಗೂ ಸಿಗಬೇಕು ಅಂತ ಒಂದು ಗುರಿ ಶಿಕ್ಷಣದ ಗುರಿಯಾಗಬೇಕು ಅಂತಕ್ಕಂಥ ಮಾತನ್ನು ಅವರು ಹೇಳಿದ್ದಾರೆ. ಶಿಕ್ಷಣದ ಮತ್ತೊಂದು ಗುರಿ ಶ್ರೀ ಅರಬಿಂದೋ ಘೋಷ್ ಅವರ ಪ್ರಕಾರ ಏಮ್ ಆಫ್ ಮೆಂಟಲ್ ಡೆವಲಪ್ಮೆಂಟ್, ಮಾನಸಿಕ ಅಭಿವೃದ್ಧಿ. ವ್ಯಕ್ತಿ ಮಾನಸಿಕವಾಗಿ ಅಭಿವೃದ್ಧಿಯನ್ನು ಗಳಿಸಬೇಕು, ಮಾನಸಿಕವಾಗಿ ಬೆಳವಣಿಗೆಯನ್ನು ಹೊಂದಬೇಕು. ಅಂದರೆ ಇಂಟೆಲೆಕ್ಚುಯಲ್ ಡೆವಲಪ್ಮೆಂಟ್ ಅಂತಲೂ ನಾವು ಇದನ್ನು ಕರಿಬೋದು. ಹೇಗೆ ದೈಹಿಕ ಬೆಳವಣಿಗೆ ಪ್ರಾಮುಖ್ಯತೆಯನ್ನು ಹೊಂದಿದೆ ಹಾಗೆಯೇ ಮಾನಸಿಕ ಬೆಳವಣಿಗೆಯೂ ಸಹ ಪ್ರಾಮುಖ್ಯತೆಯನ್ನು ಹೊಂದಿದೆ ಅಂತಕ್ಕಂಥ ಮಾತನ್ನು ಶ್ರೀ ಅರಬಿಂದೋ ಘೋಷ್ರವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ನೈತಿಕತೆಯ ವಿಕಾಸದ ಗುರಿ, ಡೆವಲಪ್ಮೆಂಟ್ ಆಫ್ ಮೊರಾಲಿಟಿ, ಇದು ಶಿಕ್ಷಣದ ಗುರಿಯಾಗಬೇಕು. ಶಿಕ್ಷಣ ಪ್ರತಿಯೊಬ್ಬರಲ್ಲಿ ನೈತಿಕತೆಯನ್ನು ಬೆಳೆಸಬೇಕು. ಆ ನೈತಿಕತೆಯ ವಿಕಾಸ ಅಂತಕ್ಕಂಥದ್ದು ಉಂಟಾಗಬೇಕು. ನೈತಿಕತೆಯ ವಿಕಾಸ ಚೆನ್ನಾಗಿ ಆಯಿತು ಅಂತಂದರೆ ನಿಜವಾಗ್ಲೂ ಸಮಾಜ ಅಂತಕ್ಕಂಥದ್ದು ಯಾವಾಗಲೂ ಒಂದು ಸಮೃದ್ಧ ಸಮಾಜವಾಗುತ್ತೆ, ಸುಖಿ ಸಮಾಜವಾಗುತ್ತೆ ಅಂತಕ್ಕಂಥ ಒಂದು ಭಾವನೆ ಶ್ರೀ ಅರಬಿಂದೋ ಘೋಷ್ರವರು. ಆ ಕಾರಣಕ್ಕೋಸ್ಕರ ಅವರ ಪ್ರಕಾರ ಯಾವುದೇ ಒಂದು ಶಿಕ್ಷಣ ಅಂತಂದರೆ ಅದು ನೈತಿಕ ವಿಕಾಸವನ್ನು ಹೊಂದಿರಬೇಕು. ಅಂತಃಕರಣದ ಅಭಿವೃದ್ಧಿಯ ಗುರಿ. ಶಿಕ್ಷಣ ಅಂತಂದರೆ ಅದು ವ್ಯಕ್ತಿಯ ಆತ್ಮಸಾಕ್ಷಿಯನ್ನು ಬೆಳೆಸಬೇಕು. ಡೆವಲಪ್ಮೆಂಟ್ ಆಫ್ ಕನ್ಸನ್ಸ್, ಅದನ್ನು ಬೆಳೆಸಬೇಕು. ಆತ್ಮಸಾಕ್ಷಿಯನ್ನು ಬೆಳೆಸಬೇಕು. ಯಾವಾಗ ಒಬ್ಬ ವ್ಯಕ್ತಿಯಲ್ಲಿ ಆತ್ಮಸಾಕ್ಷಿ ಚೆನ್ನಾಗಿ ಅಭಿವೃದ್ಧಿಯನ್ನು ಹೊಂದುತ್ತೆ, ಆತ್ಮಸಾಕ್ಷಿ ಬೆಳವಣಿಗೆಯನ್ನು ಹೊಂದುತ್ತೆ, ಅಂಥ ಒಬ್ಬ ವ್ಯಕ್ತಿ ದೈವತ್ವಕ್ಕೆ ಸಮೀಪದಲ್ಲಿ ಇರ್ತಾನೆ. ಅಂದರೆ ಮಾನವನನ್ನು ದೇವರನ್ನಾಗಿ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ಶಿಕ್ಷಣ. ಆವಾಗ ಈ ಎಲ್ಲ ಗುರಿಗಳು ಇರಬೇಕು ಅಂತಕ್ಕಂಥದ್ದು ಶ್ರೀ ಅರಬಿಂದರ ಒಂದು ನಿಲುವು. ಒಬ್ಬ ವ್ಯಕ್ತಿ ಸಾಮಾನ್ಯವಾಗಿ ಮನುಷ್ಯನಾಗಿ ಹುಟ್ಟಿ ಶಿಕ್ಷಣದ ಸಹಾಯದಿಂದ ಇಂಥ ಎಲ್ಲ ಗುರಿಗಳನ್ನು ಇರ್ತಕ್ಕಂಥ ಶಿಕ್ಷಣವನ್ನು ಆತ ಏನಾದರೂ ಪಡೆದ ಅಂತಂದರೆ ಅವನ ಜೀವನ ಅಂತಕ್ಕಂಥದ್ದು ದಿವ್ಯತೆಯನ್ನು ಪಡೆಯುತ್ತೆ. ಆತ್ಮಸಾಕ್ಷಿಯ ವಿಕಾಸ ವ್ಯಕ್ತಿಗೆ ಜೀವನದ ದಿವ್ಯತೆಯನ್ನು ತಂದುಕೊಡುತ್ತೆ ಅಂತಕ್ಕಂಥದ್ದು ಶ್ರೀ ಅರಬಿಂದೋ ಘೋಷ್ ಅವರ ಒಂದು ಅಭಿಪ್ರಾಯ. ಇಷ್ಟೆಲ್ಲ ಗುರಿಗಳ ಜೊತೆಗೆ ಕೊನೆಯದಾಗಿ ಅವರು ಹೇಳಿರ್ತಕ್ಕಂಥದ್ದು ಆಧ್ಯಾತ್ಮಿಕ ವಿಕಾಸ. ನಾನೀಗಾಗಲೇ ಹೇಳಿದೆ, ಅವರ ಜೀವನದ ತತ್ವಶಾಸ್ತ್ರದ ಕೆಲವೊಂದು ಅಂಶಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವಂಥ ಸಂದರ್ಭದಲ್ಲಿ ಶ್ರೀ ಅರಬಿಂದೋ ಘೋಷ್ ಅವರ ಪ್ರಕಾರ ಪ್ರತಿಯೊಬ್ಬ ವ್ಯಕ್ತಿಯು ಒಬ್ಬ ಆಧ್ಯಾತ್ಮಿಕ ಜೀವಿ, ಸ್ಪಿರಿಚುವಲ್ ಬೀಯಿಂಗ್. ಈಚ್ ಆ್ಯಂಡ್ ಎವ್ರಿ ಹ್ಯೂಮನ್ ಈಸ್ ಎ ಸ್ಪಿರಿಚುವಲ್ ಬೀಯಿಂಗ್. ಆ ಕಾರಣಕ್ಕೋಸ್ಕರ ಪ್ರತಿಯೊಬ್ಬರಲ್ಲೂ ಒಂದು ದೈವತ್ವದ ಅಂಶ ಇದೆ. ಆ ಕಾರಣಕ್ಕೋಸ್ಕರ
ಪ್ರತಿಯೊಬ್ಬರೂ ಆಧ್ಯಾತ್ಮಿಕವಾಗಿ ವಿಕಾಸವನ್ನು ಹೊಂದಬೇಕು, ಶಿಕ್ಷಣ ಅದಕ್ಕೆ ನೆರವಾಗಬೇಕು. ಆ ಕಾರಣಕ್ಕೋಸ್ಕರ ಶಿಕ್ಷಣಕ್ಕೆ ಆಧ್ಯಾತ್ಮಿಕ ವಿಕಾಸದ ಗುರಿ ಇರಬೇಕು ಅಂತಕ್ಕಂಥ ಅಭಿಪ್ರಾಯವನ್ನು ಶ್ರೀ ಅರಬಿಂದೋ ಘೋಷ್ರವರು ವ್ಯಕ್ತಪಡಿಸಿದ್ದಾರೆ. ಇದುವರೆಗೂ ನಾವು ಶಿಕ್ಷಣದ ಗುರಿಗಳನ್ನು ನೋಡಿದ್ವಿ. ಹಾಗೆಯೇ ಶ್ರೀ ಅರಬಿಂದೋ ಘೋಷ್ರವರ ಪ್ರಕಾರ ಪಠ್ಯಕ್ರಮ ಅಂದರೆ ಹೇಗಿರಬೇಕು? ಒಂದು ಪಠ್ಯಕ್ರಮ ಅಂತಂದರೆ ಅದು ಏನೆಲ್ಲ ಅಂಶಗಳನ್ನು ಒಳಗೊಂಡಿರಬೇಕು? ಶ್ರೀ ಅರಬಿಂದೋ ಘೋಷ್ರವರ ಪ್ರಕಾರ ಪಠ್ಯಕ್ರಮ ಅಂತಂದರೆ ಮಗುವಿನ ಆಸಕ್ತಿಗೆ ಅನುಗುಣವಾಗಿ ವಿಷಯ ವಸ್ತುಗಳು ಮತ್ತು ಚಟುವಟಿಕೆಗಳು ಇರುವಂಥದ್ದು. ಇದು ಭಾಳ ಮುಖ್ಯವಾದಂಥದ್ದು. ಕಾರಣ ಇಷ್ಟೇ, ಅರಬಿಂದೋ ಘೋಷ್ ಅವರ ಚಿಂತನೆ ಏನಿದೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ, ಅವರ ವಿಚಾರಧಾರೆ ಏನಿದೆ, ಅವುಗಳನ್ನು ನಾವು ನೋಡಿದ್ರೆ ಅವೆಲ್ಲವೂ ವಿಜ್ಞಾನದ ಕೆಲವೊಂದು ಅಂಶಗಳಿಗೆ ಪೂರಕವಾಗಿರುವಂಥದ್ದು. ಉದಾಹರಣೆಗೆ ನಾನು ಹೇಳೋದಾದರೆ, ಜ್ಞಾನೇಂದ್ರಿಯಗಳ ತರಬೇತಿಗೆ ಹೆಚ್ಚು ಒತ್ತನ್ನು ಕೊಟ್ಟಂಥವರು ಶ್ರೀ ಅರಬಿಂದೋ ಘೋಷ್ರವರು. ವಿಜ್ಞಾನವೂ ಅದನ್ನೇ ಹೇಳೋದು. ಯಾವಾಗ ಒಬ್ಬ ವ್ಯಕ್ತಿಗೆ ಜ್ಞಾನೇಂದ್ರಿಯಗಳ ಬೆಳವಣಿಗೆ, ವಿಕಾಸ, ಅಭಿವೃದ್ಧಿ ಚೆನ್ನಾಗಿ ಆಗಿರುತ್ತೆ, ಆತ ಎಲ್ಲ ಜ್ಞಾನಗಳನ್ನು ಪಡಿತಕ್ಕಂಥ ಒಂದು ಸಾಮರ್ಥ್ಯವನ್ನು ಗಳಿಸ್ಕೊಳ್ತಾನೆ. ಆ ಕಾರಣಕ್ಕೋಸ್ಕರ ಶ್ರೀ ಅರಬಿಂದೋ ಘೋಷ್ರವರು ಯಾವುದೇ ಒಂದು ಪಠ್ಯಕ್ರಮ ಅಂತಂದರೆ ಅದು ಮಗುವಿನ ಆಸಕ್ತಿಗೆ ಅನುಗುಣವಾಗಿ ಇರಬೇಕು ಹಾಗೂ ಚಟುವಟಿಕೆಯಿಂದ ಕೂಡಿರಬೇಕು. ಯಾವಾಗ ಚಟುವಟಿಕೆ ಇರುತ್ತೆ, ಮಗುವಿನ ಎಲ್ಲ ಜ್ಞಾನೇಂದ್ರಿಯಗಳ ಬಳಕೆ ಅಂತಕ್ಕಂಥದ್ದು ಸಾಧ್ಯ. ವಿಷಯ ವಸ್ತು ಮತ್ತು ಕಲಿಕಾ ಚಟುವಟಿಕೆಗಳೇನಿದ್ದಾವೆ ಇದಕ್ಕೆ ತಕ್ಕಂತೆ ಪಠ್ಯಕ್ರಮವನ್ನು ನಾವು ರಚನೆ ಮಾಡಬೇಕು ಅಂತಕ್ಕಂಥ ಮಾತನ್ನು ಅವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಅವರ ದೃಷ್ಟಿಕೋನದಲ್ಲಿ ಪಠ್ಯಕ್ರಮದ ರಚನಾ ತತ್ವಗಳನ್ನು ನಾವೇನಾದರೂ ನೋಡುವುದಾದರೆ ಪಠ್ಯಕ್ರಮ ಅಂತಕ್ಕಂಥದ್ದು ಆಸಕ್ತಿದಾಯಕವಾಗಿರಬೇಕು. ಇಟ್ ಶುಡ್ ಬಿ ಇಂಟ್ರೆಸ್ಟಿಂಗ್ ಫ್ರಮ್ ದಿ ಪಾಯಿಂಟ್ ಆಫ್ ದಿ ಸ್ಟೂಡೆಂಟ್. ವಿದ್ಯಾರ್ಥಿಗಳ ದೃಷ್ಟಿಯಿಂದ ಪಠ್ಯಕ್ರಮ ಆಸಕ್ತಿದಾಯಕವಾಗಿರಬೇಕು. ಆ ರೀತಿ ಪಠ್ಯಕ್ರಮವನ್ನು ರಚನೆ ಮಾಡಬೇಕು ಅಂತಕ್ಕಂಥ ಮಾತನ್ನು ಶ್ರೀ ಅರಬಿಂದೋ ಘೋಷ್ರವರು ತಿಳಿಸಿದ್ದಾರೆ. ಪಠ್ಯಕ್ರಮ ಆಸಕ್ತಿದಾಯಕವಾಗಿರಬೇಕು. ಪಠ್ಯಕ್ರಮ ಮಗುವಿನ ಮಾನಸಿಕ ಮತ್ತು ಆಧ್ಯಾತ್ಮಿಕ ವಿಕಾಸಕ್ಕೆ ನೆರವಾಗುವಂತಿರಬೇಕು. ಜೊತೆಗೆ ಅಂತಹ ವಿಷಯ ವಸ್ತುಗಳನ್ನು ಅದು ತನ್ನಲ್ಲಿ ಅಡಕ ಮಾಡಿಕೊಂಡಿರಬೇಕು. ಏನೆಲ್ಲ ಪಠ್ಯಕ್ರಮದಲ್ಲಿ ವಿಷಯಗಳಿದ್ದಾವೆ ಆ ಎಲ್ಲ ಅಭ್ಯಾಸ ಮಾಡ್ತಕ್ಕಂಥ ವಿಷಯಗಳು ಮಗುವಿನ ದೃಷ್ಟಿಯಿಂದ ಮಗುವಿನ ಮಾನಸಿಕ ಮತ್ತು ಆಧ್ಯಾತ್ಮಿಕ ವಿಕಾಸಕ್ಕೆ ನೆರವಾಗುವಂತೆ ಇರುವಂಥದ್ದು. ಅದು ಅರಬಿಂದೋ ಘೋಷ್ರವರು ಸಲಹೆ ಮಾಡಿರ್ತಕ್ಕಂಥ ಒಂದು ರಚನಾ ತತ್ವ. ಮಗು ಅಭ್ಯಾಸ ಮಾಡ್ತಕ್ಕಂಥ ಪಠ್ಯ ವಿಷಯಗಳೆಲ್ಲ ಏನಿದ್ದಾವೆ, ಮಗು ಅಭ್ಯಾಸ ಮಾಡುವಂಥ ಪಠ್ಯ ವಿಷಯಗಳು ಮಗುವನ್ನು ಅಭಿಪ್ರೇರಿಸುವಂತಿರಬೇಕು. ಮಗುವಿಗೆ ಒಂದು ರೀತಿಯ ಪ್ರೇರಣೆಯನ್ನು ತಂದುಕೊಡುವಂಥ ವಿಷಯ ವಸ್ತುಗಳು ಪಠ್ಯಕ್ರಮದಲ್ಲಿ ಇರಬೇಕು. ಆ ವಿಷಯಗಳನ್ನು ಮಗು ಅಭ್ಯಾಸ ಮಾಡುವುದರ ಮೂಲಕ ಒಂದು ರೀತಿಯ ಉತ್ತೇಜನ, ಒಂದು ರೀತಿಯ ಪ್ರೇರಣೆಯನ್ನು ಮಗು ಪಡೆಯುವಂಥದ್ದು, ತನ್ನ ಒಂದು ಶೈಕ್ಷಣಿಕ ಜೀವನವನ್ನು ಅದು ಏನು ಮಾಡುವಂಥದ್ದು, ಉತ್ತಮ ಪಡಿಸಿಕೊಳ್ಳುವಂಥದ್ದು. ಪಠ್ಯಕ್ರಮ ಜೀವನದ ಸೃಜನಾತ್ಮಕತೆ ಮತ್ತು ರಚನಾತ್ಮಕ ಸಾಮರ್ಥ್ಯಗಳನ್ನು ವಿಕಸಿಸುವಂತೆ ಮಾಡುವಂಥ ಒಂದು ಅಂಶಗಳನ್ನು ಒಳಗೊಂಡಿರಬೇಕು. ಮಗುವಿಗೆ ಒಂದು ಸೃಜನಾತ್ಮಕತೆಯನ್ನು ಪಠ್ಯಕ್ರಮ ಅನ್ನುವಂಥದ್ದು ತಂದುಕೊಡಬೇಕು. ಇದು ಅರಬಿಂದರ ಅಭಿಪ್ರಾಯ. ಕಾರಣ ಇಷ್ಟೇ, ಯಾವಾಗ ಒಂದು ಪಠ್ಯಕ್ರಮ ಮಗುವಿನ ಸೃಜನಾತ್ಮಕತೆಗೆ ಸಹಾಯ ಮಾಡುತ್ತೆ, ಅದು ನಿಜವಾಗ್ಲೂ ಮಗುವಿನ ರಚನಾತ್ಮಕ ಸಾಮರ್ಥ್ಯಗಳನ್ನು ಸಹ ಹಿಗ್ಗಿಸುತ್ತೆ ಅಂತಕ್ಕಂಥ ಮಾತನ್ನು ಶ್ರೀ ಅರಬಿಂದರು ನಮಗೆ ನೀಡಿರುವಂಥದ್ದು. ಜಾಗತಿಕ ಜ್ಞಾನ ಹೊಂದಲು ಅದು ಪ್ರೇರಣೆ ನೀಡುವಂತಿರಬೇಕು. ಇದು ನಿಜವಾಗ್ಲೂ ವಿಶೇಷವಾದಂಥ ಅನನ್ಯವಾದಂಥ ಒಂದು ಪಠ್ಯಕ್ರಮ ರಚನಾ ತತ್ವ ಶ್ರೀ ಅರಬಿಂದೋರವರ ದೃಷ್ಟಿಕೋನದಲ್ಲಿ. ಜಾಗತಿಕ ಜ್ಞಾನ ಹೊಂದಲು ಪ್ರೇರಣೆ, ಎಷ್ಟು ಅದ್ಭುತವಾದಂಥ ಒಂದು ಚಿಂತನೆ ಇದು. ಯಾವುದೇ ಒಂದು ಮಗು ಅಂತಂದರೆ ಅದಕ್ಕೆ ಇಡೀ ವಿಶ್ವದಲ್ಲಿನ ಆಗುಹೋಗುಗಳು ಗೊತ್ತಾಗುವಂತಿರಬೇಕು. ಇಡೀ ಜಗತ್ತಿನ ಜ್ಞಾನ ಮಗುವಿಗೆ ಸಿಗುವಂತಿರಬೇಕು. ಅಂಥ ಒಂದು ಪಠ್ಯಕ್ರಮ ಎಲ್ಲರಿಗೂ ಸಿಗಬೇಕು. ಅಂಥ ಒಂದು ಪಠ್ಯಕ್ರಮ ರಚನಾ ತತ್ವವನ್ನು ಪಠ್ಯಕ್ರಮದಲ್ಲಿ ಅಳವಡಿಸಿರಬೇಕು. ಈ ಮಾತನ್ನು ಹೇಳ್ತಾ ಶ್ರೀ ಅರಬಿಂದೋ 4 ಹಂತಗಳನ್ನು ನಿರ್ದೇಶಿಸಿದ್ದಾರೆ, 4 ಹಂತಗಳನ್ನು ನೀಡಿದ್ದಾರೆ. ಯಾವುದೇ ಒಂದು ಪಠ್ಯಕ್ರಮ ಅಂತಂದರೆ ಅದು 4 ಹಂತಗಳಲ್ಲಿ ಇರಬೇಕು. ಒಂದನೇದು ಪ್ರಾಥಮಿಕ ಹಂತ, ಪ್ರೈಮರಿ ಸ್ಟೇಜ್.
ಪ್ರಾಥಮಿಕ ಹಂತದಲ್ಲಿರ್ತಕ್ಕಂಥ ಒಂದು ಪಠ್ಯಕ್ರಮ ಏನಿದೆ ಅದು ಮಗುವಿಗೆ ಭಾಷೆಯನ್ನು ಕಲಿಯೋದಕ್ಕೆ ನೆರವಾಗಬೇಕು, ಈ ರಾಷ್ಟ್ರದ ಸಂಸ್ಕೃತಿಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನೆರವಾಗಬೇಕು, ಸಾಮಾನ್ಯ ವಿಜ್ಞಾನವನ್ನು ಮಗು ಗಳಿಸೋದಕ್ಕೆ ಅದು ನೆರವಾಗಬೇಕು, ಹಾಗೆಯೇ ಸಮಾಜದ ಆಗುಹೋಗುಗಳ ಒಂದು ಮೂಲಭೂತ ವಿಚಾರಗಳೇನಿದ್ದಾವೆ ಅವುಗಳನ್ನು ತಿಳ್ಕೊಳ್ಳೋದಕ್ಕೆ ಸಹಾಯ ಮಾಡಬೇಕು, ಸಾಮಾನ್ಯ ಗಣಿತವನ್ನು ಕಲಿಬೇಕು. ಇಂಥೆಲ್ಲ ವಿಚಾರಗಳು ಪ್ರಾಥಮಿಕ ಹಂತದಲ್ಲಿರಬೇಕು. ಮುಂದುವರೆದು ದ್ವಿತೀಯ ಹಂತದಲ್ಲಿ ಅಥವಾ ಪ್ರೌಢ ಹಂತದಲ್ಲಿ ಇದೇ ವಿಚಾರಗಳು ಏನಾಗಬೇಕು, ಸ್ವಲ್ಪ ಸ್ಪಷ್ಟತೆಯನ್ನು ಪಡ್ಕೋಬೇಕು. ಮಗು ಭಾಷೆಗಳ ಮೇಲೆ ಹಿಡಿತವನ್ನು ಸಾಧಿಸಬೇಕು, ಭಾಷೆಗಳನ್ನು ಚೆನ್ನಾಗಿ ಕಲಿಬೇಕು, ವಿಜ್ಞಾನವನ್ನು ಕಲಿಬೇಕು, ಸಮಾಜಶಾಸ್ತ್ರವನ್ನು ಕಲಿಬೇಕು, ಸಾಮಾಜಿಕ ವಿಚಾರಗಳನ್ನು ತಿಳ್ಕೋಬೇಕು, ಗಣಿತವನ್ನು ತಿಳ್ಕೋಬೇಕು. ಈ ಎಲ್ಲ ಮಾತುಗಳನ್ನು ಹೇಳಿದ್ದಾರೆ. ಕಲೆಯಲ್ಲಿ ನೈಪುಣ್ಯತೆಯನ್ನು ಪಡ್ಕೋಬೇಕು, ಯೋಗಾಭ್ಯಾಸವನ್ನು ಮಾಡಬೇಕು. ಹಾಗೆ ವಿಶ್ವವಿದ್ಯಾಲಯದ ಅಂತ ಯಾವುದೇ ಒಂದು ವಿಚಾರದ ಒಂದು ಸ್ಪಷ್ಟತೆ, ಆಳವಾದ ಅಧ್ಯಯನವನ್ನು ಈ ಒಂದು ಹಂತದಲ್ಲಿ ಮಗು ಅಂತಕ್ಕಂಥದ್ದು ಪಡ್ಕೋಬೇಕು. ಈ ಎಲ್ಲವೂ ಪ್ರಾಥಮಿಕ ಹಂತ, ದ್ವಿತೀಯ ಹಂತ ಇವುಗಳ ಆಧಾರಿತವಾಗಿರಬೇಕು. ಇಷ್ಟೆಲ್ಲ ಕಲಿತ ನಂತರ ಕೊನೆಯ ಹಂತವಾಗಿ ಔದ್ಯೋಗಿಕ ಹಂತ. ಮಗು ಏನೆಲ್ಲ ತನ್ನ ಚಿಕ್ಕ ವಯಸ್ಸಿನಿಂದ ಕಲಿಯುತ್ತೆ ಪಠ್ಯಕ್ರಮದ ಮೂಲಕ, ಅಂಥ ಎಲ್ಲ ವಿಷಯ ವಸ್ತುಗಳು, ಅಂಥ ಎಲ್ಲ ಪಠ್ಯಕ್ರಮದ ಒಂದು ಜ್ಞಾನ ಮಗುವಿಗೆ ಒಂದು ಉದ್ಯೋಗವನ್ನು ಕೊಡಿಸುವಲ್ಲಿ ನೆರವಾಗಬೇಕು, ಮಗುವಿನ ಉದ್ಯೋಗಕ್ಕೆ ನೆರವಾಗಬೇಕು. ಇದನ್ನು ಒಂದು ರೀತಿ ನಾವು ಒಂದು ಸ್ವಾವಲಂಬಿತನವನ್ನು ನೀಡುವಂಥ ಶಿಕ್ಷಣದ ಅಂಶ ಇರಬೇಕು ಅಂತಕ್ಕಂಥದ್ದನ್ನು ಪರೋಕ್ಷಕವಾಗಿ ನಾವು ತಿಳ್ಕೋಬೇಕು. ಯಾವುದೇ ಒಂದು ಮಗುವಿಗೆ ಶಿಕ್ಷಣ ಸಿಕ್ಕಿದೆ ಅಂತಂದರೆ ಅದು ಜೀವನದಲ್ಲಿ ನಿರುದ್ಯೋಗ ಸಮಸ್ಯೆಯನ್ನು ಎದುರಿಸಬಾರ್ದು, ತನ್ನ ಸ್ವಂತ ಪರಿಶ್ರಮದಿಂದ ದುಡಿಮೆಯನ್ನು ಮಾಡುವಂಥ ಸಾಮರ್ಥ್ಯವನ್ನು ಗಳಿಸ್ಕೋಬೇಕು. ಅದನ್ನು ಔದ್ಯೋಗಿಕ ಹಂತ ಅಂತಕ್ಕಂಥದ್ದು ತಂದುಕೊಡ್ಬೇಕು ಅಂತಕ್ಕಂಥದ್ದು ಶ್ರೀ ಅರಬಿಂದೋ ಘೋಷ್ ಅವರ ಒಂದು ಅಭಿಪ್ರಾಯ. ಪಠ್ಯಕ್ರಮ ಇಷ್ಟೆಲ್ಲ ಅಂಶಗಳನ್ನು, ಇಷ್ಟೆಲ್ಲ ಒಳ್ಳೆಯ ಅಂಶಗಳನ್ನು ಅದು ಒಳಗೊಂಡಿದ್ದರೆ ಅಂಥ ಒಂದು ಪಠ್ಯಕ್ರಮವನ್ನು ಮಕ್ಕಳಿಗೆ ತಲುಪಿಸುವಲ್ಲಿ ಎಂಥ ಒಂದು ಬೋಧನಾ ವಿಧಾನಗಳಿರಬೇಕು. ಶ್ರೀ ಅರಬಿಂದೋ ಘೋಷ್ ಅವರ ಪ್ರಕಾರ ಇಂಥ ಒಂದು ಉತ್ತಮ ಪಠ್ಯಕ್ರಮದ ಜ್ಞಾನವನ್ನು ಎಲ್ಲ ಮಕ್ಕಳಿಗೂ ಉಣಬಡಿಸುವಲ್ಲಿ ಕೆಲವೊಂದು ಬೋಧನಾ ವಿಧಾನಗಳ ಅವಶ್ಯಕತೆ ಇದೆ. ಅವರ ಪ್ರಕಾರ ನೋಡುವುದಾದರೆ ಯಾವುದೇ ಒಂದು ಬೋಧನಾ ವಿಧಾನ ಅಂತಂದರೆ ಅದೂ ಸಹಿತ ಕೆಲವೊಂದು ತತ್ವಗಳಿಗೆ ಅನುಗುಣವಾಗಿರಬೇಕು. ಯಾವುದೇ ಒಂದು ಬೋಧನಾ ವಿಧಾನ ಮಗುವಿನ ಬಗ್ಗೆ ಪ್ರೀತಿ ಮತ್ತು ಕರುಣೆಯನ್ನು ಹೊಂದಿರಬೇಕು. ಲವ್ ಆ್ಯಂಡ್ ಸಿಂಪತಿ ಫಾರ್ ಚೈಲ್ಡ್. ಯಾವುದೇ ಬೋಧನಾ ವಿಧಾನ ಮಗುವಿನ ಬಗ್ಗೆ ಪ್ರೀತಿ ಮತ್ತು ಕರುಣೆಯನ್ನು ಹೊಂದಿರಬೇಕು. ಬೋಧನಾ ವಿಧಾನ ಮಾತೃಭಾಷೆಯ ಮೂಲಕ ಸಿಗುವಂತಿರಬೇಕು. ಶಿಕ್ಷಣ ಮಾತೃಭಾಷೆಯ ಮೂಲಕ ಸಿಗುವಂತಿರಬೇಕು. ಎಜುಕೇಷನ್ ಥ್ರೂ ಮದರ್ ಟಂಗ್ ಅದು ಹೆಚ್ಚು ಪರಿಣಾಮಕಾರಿ ಅಂತಕ್ಕಂಥ ವಾದ ಶ್ರೀ ಅರಬಿಂದೋ ಘೋಷ್ ರವರದು. ಆ ಕಾರಣಕ್ಕೋಸ್ಕರ ಅವರು ಮಾತೃಭಾಷೆಯ ಮೂಲಕ ಶಿಕ್ಷಣ ಪ್ರತಿಯೊಬ್ಬರಿಗೂ ಸಿಗಬೇಕು ಅಂತಕ್ಕಂಥ ಅಭಿಪ್ರಾಯವನ್ನು ಮಾಡಿದ್ದಾರೆ. ಹಾಗೆಯೇ ವ್ಯಕ್ತಿಯ ಆಸಕ್ತಿಗನುಗುಣವಾಗಿ ಶಿಕ್ಷಣ, ಎಜುಕೇಷನ್ ಅಕಾರ್ಡಿಂಗ್ ಟು ಇಂಟ್ರೆಸ್ಟ್ ಆಫ್ ದಿ ಚೈಲ್ಡ್. ಮಗುವಿನ ಆಸಕ್ತಿಗೆ ಅನುಗುಣವಾಗಿ ಶಿಕ್ಷಣ ಅಂತಕ್ಕಂಥದ್ದು ಸಿಗಬೇಕು. ಈ ಅಂಶಗಳನ್ನು ಬೋಧನಾ ವಿಧಾನ ಅಂತಕ್ಕಂಥದ್ದು ಯಾವಾಗಲೂ ಒಳಗೊಂಡಿರಬೇಕು. ಸ್ವ ಅನುಭವದ ಮೂಲಕ ಶಿಕ್ಷಣವನ್ನು ನೀಡುವಂಥ ಬೋಧನಾ ವಿಧಾನವಾಗಿರಬೇಕು. ಎಜುಕೇಷನ್ ಥ್ರೂ ಸೆಲ್ಫ್ ಎಕ್ಸ್ಪೀರಿಯನ್ಸ್. ಬೋಧನಾ ವಿಧಾನ ಯಾವ ರೀತಿ ಇರಬೇಕಪ್ಪ ಪರಿಣಾಮಕಾರಿಯಾಗಿ ಅಂತಂದರೆ ಅದು ಮಗುವಿಗೆ ಅನೇಕ ಅನುಭವಗಳನ್ನು ಮಗುವೇ ಸ್ವತಃ ಗಳಿಸುವ ರೀತಿಯಲ್ಲಿ ಇರಬೇಕು. ಅದು ಯಾವತ್ತೂ ಭಾಳ ಮುಖ್ಯ ಅಂತ ಅನಿಸುತ್ತೆ. ಕಲಿಕಾ ಚಟುವಟಿಕೆಯಲ್ಲಿ ಮಗು ಪಾಲ್ಗೊಂಡು ತನಗೆ ಬೇಕಾದಂಥ ಒಂದು ಅನುಭವವನ್ನು ಪಡೆಯುವಂಥದ್ದು ಅದು ನಿಜವಾಗ್ಲೂ ಅತ್ಯಂತ ಪರಿಣಾಮಕಾರಿ ಮಗುವಿನ ಶೈಕ್ಷಣಿಕ ದೃಷ್ಟಿಕೋನದಿಂದ. ಆ ಕಾರಣಕ್ಕೋಸ್ಕರ ಯಾವುದೇ ಒಂದು ಬೋಧನಾ ವಿಧಾನ ಅಂತಂದರೆ ಅದು ಸ್ವ ಅನುಭವದ ಮೂಲಕ ಆಗಬೇಕು. ಹಾಗೆಯೇ ಯಾವುದೇ ಒಂದು ಬೋಧನಾ ವಿಧಾನ ಅಂತಂದರೆ ಅದು ಮಾಡಿ ಕಲಿ ತತ್ವವನ್ನು ಹೊಂದಿರಬೇಕು. ಆ ಕಾರಣಕ್ಕೋಸ್ಕರ ಅರಬಿಂದೋ ಘೋಷ್ ಅವರು ಇದಕ್ಕೆ ವಿಶೇಷವಾದ ಮಾನ್ಯತೆ, ಪ್ರಾಧಾನ್ಯತೆಯನ್ನು ತಮ್ಮ ವಿಚಾರಧಾರೆಗಳಲ್ಲಿ ನೀಡಿರುವಂಥದ್ದು. ಎಂಫಸಿಸ್ ಆನ್ ಲರ್ನಿಂಗ್ ಬೈ ಡೂಯಿಂಗ್, ಮಾಡಿ ಕಲಿ ತತ್ವ ಅಂತಕ್ಕಂಥದ್ದು ಒಂದು ಬೋಧನಾ ವಿಧಾನವಾಗಬೇಕು. ವಿದ್ಯಾರ್ಥಿಗಳೇ ಸ್ವತಃ ಕಲಿಕಾ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಅನುಭವಗಳನ್ನು ಪಡೆಯೋದ್ರ ಮೂಲಕ ಅವರೇ ಕಲಿಬೇಕು ಅಂತಕ್ಕಂಥ ಒಂದು ಅಂಶ. ಅವರೇ ಮಾಡಬೇಕು ಮತ್ತು ಅವರೇ ಕಲಿಬೇಕು. ಮಾಡಿ ಕಲಿ ತತ್ವ. ಸಹಕಾರದ ಮೂಲಕ ಶಿಕ್ಷಣ, ಎಜುಕೇಷನ್ ಥ್ರೂ ಕೋಆಪ್ರೇಷನ್. ಅಂಥ ಒಂದು ಬೋಧನಾ ವಿಧಾನ ಭಾಳ ಸೂಕ್ತ ಅಂತಕ್ಕಂಥ ಮಾತನ್ನು ಶ್ರೀ ಅರವಿಂದರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಅಂದರೆ
ನಿಜವಾದಂಥ ಒಂದು ಕಲಿಕೆ ಅಂತಂದರೆ ಅದು ಸಮಾಜದಲ್ಲಿ ನಡಿಬೇಕು. ಕಲಿಕೆ ಅಂತಕ್ಕಂಥದ್ದು ಒಂದು ಸಾಮಾಜಿಕ ಪ್ರಕ್ರಿಯೆ. ಅಂಥ ಒಂದು ಕಲಿಕೆ ಸಮಾಜದಲ್ಲಿ ನಡೀತಾ ಇದೆ ಅಂತಂದರೆ ಅದು ಯಾವಾಗಲೂ ಸಹಕಾರದ ಮೂಲಕ ನಡಿಬೇಕು. ಆಗ ಅದರ ಪರಿಣಾಮಕಾರಿತನ ಹೆಚ್ಚು ಅಂತಕ್ಕಂಥ ಮಾತನ್ನು ಅರವಿಂದರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಆ ಕಾರಣಕ್ಕೋಸ್ಕರ ಯಾವುದೇ ಒಂದು ಬೋಧನಾ ವಿಧಾನ ಅಂತಂದರೆ ಅವರ ಪ್ರಕಾರ ಅದು ಸಹಕಾರದ ಮೂಲಕ ನೀಡುವಂತಿರಬೇಕು. ಶಿಕ್ಷಣ ಮಗುವಿನ ಸ್ವಭಾವಕ್ಕನುಗುಣವಾಗಿ, ಯಾವುದೇ ಒಂದು ಬೋಧನಾ ವಿಧಾನ ಮಗುವಿನ ಸ್ವಭಾವಕ್ಕನುಗುಣವಾಗಿ ರಚನೆಗೊಂಡಿರಬೇಕು. ಎಜುಕೇಷನ್ ಅಕಾರ್ಡಿಂಗ್ ಟು ದಿ ನೇಚರ್ ಆಫ್ ದಿ ಚೈಲ್ಡ್. ಮಗುವಿನ ಸ್ವಭಾವಕ್ಕನುಗುಣವಾಗಿ ಶಿಕ್ಷಣವನ್ನು ರೂಪಿಸಿರುವಂಥದ್ದು. ಅಂಥ ಒಂದು ಬೋಧನಾ ವಿಧಾನ ಭಾಳ ಸೂಕ್ತ ಅಂತಕ್ಕಂಥ ಅಭಿಪ್ರಾಯವನ್ನು ಅವರು ವ್ಯಕ್ತಪಡಿಸಿದ್ದಾರೆ. ಕಲಿಕಾ ಚಟುವಟಿಕೆಯಲ್ಲಿ ಹಾಗೂ ಬೋಧನಾ ಪ್ರಕ್ರಿಯೆಯಲ್ಲಿ ಮಗುವಿಗೆ ಸ್ವಾತಂತ್ರ್ಯವಿರಬೇಕು. ಯಾವುದೇ ಬೋಧನಾ ವಿಧಾನ ಅಂತಂದರೆ ಅದು ಮಗುವಿಗೆ ಸ್ವಾತಂತ್ರ್ಯವನ್ನು ನೀಡುವಲ್ಲಿ ಸಫಲತೆಯನ್ನು ಗಳಿಸಬೇಕು. ಸ್ವಾತಂತ್ರ್ಯವಿಲ್ಲದೆ ಮಗುವಿನ ಕಲಿಕೆ ಅಪೂರ್ಣ. ಯಾವಾಗ ಯಾವ ಒಂದು ಬೋಧನಾ ವಿಧಾನ ಮಗುವಿಗೆ ಸ್ವಾತಂತ್ರ್ಯವನ್ನು ತಂದು ಕೊಡುತ್ತೆ, ಆಗ ಮಗು ಕಲಿಕೆಯಲ್ಲಿ ಪೂರ್ಣವಾಗಿ ತೊಡಗಿಸಿಕೊಂಡು ಪೂರ್ಣ ಕಲಿಕೆಯನ್ನು ಹೊಂದೋದಕ್ಕೆ ಸಾಧ್ಯ ಅಂತಕ್ಕಂಥ ಒಂದು ವಾದವನ್ನು ಶ್ರೀ ಅರಬಿಂದೋ ಘೋಷ್ರವರು ನಮ್ಮ ಮುಂದೆ ಇಟ್ಟಿರುವಂಥದ್ದು. ಅವರ ವಿಚಾರಧಾರೆಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಬೋಧನೆ ಮತ್ತು ಕಲಿಕೆಯಲ್ಲಿ ಮಗುವಿನ ಸ್ಥಾನ ಎಂಥದ್ದು, ಇದು ಭಾಳ ಮುಖ್ಯವಾದಂಥ ಒಂದು ಅಂಶ. ಶ್ರೀ ಅರಬಿಂದೋ ಘೋಷ್ರವರ ಪ್ರಕಾರ ಯಾವುದೇ ಒಂದು ಬೋಧನಾ ಮತ್ತು ಕಲಿಕಾ ಪ್ರಕ್ರಿಯೆಯಲ್ಲಿ ಮಗುವಿಗೆ ಕೇಂದ್ರ ಸ್ಥಾನ ಇರಬೇಕು. ಚೈಲ್ಡ್ ಈಸ್ ಅಟ್ ದಿ ಸೆಂಟರ್. ಎಷ್ಟು ಅದ್ಭುತವಾದಂಥ ಒಂದು ಮಾತು. ಅಂದರೆ ಶಿಕ್ಷಣ ಅಂತಕ್ಕಂಥದ್ದು ಮಗು ಕೇಂದ್ರಿತವಾಗಿರಬೇಕು. ಚೈಲ್ಡ್ ಸೆಂಟರ್ಡ್ನೆಸ್ ಅಂತ ಕರಿತೇವೆ. ಅರಬಿಂದೋರವರ ಪ್ರಕಾರ ಯಾವುದೇ ಒಂದು ಶಿಕ್ಷಣ ಮಗು ಕೇಂದ್ರಿತವಾಗಿರಬೇಕು. ಮಗುವನ್ನು ಕೇಂದ್ರ ಸ್ಥಾನದಲ್ಲಿರಿಸಿ ಶೈಕ್ಷಣಿಕ ಪ್ರಕ್ರಿಯೆಗಳು ಜರುಗಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅಂದರೆ ಶಿಕ್ಷಣದಲ್ಲಿ ಮಗುವಿಗೆ ಅಗ್ರಗಣ್ಯವಾದಂಥ ಸ್ಥಾನವನ್ನು ನೀಡಬೇಕು. ಮಗು ಅಂತಕ್ಕಂಥದ್ದು ಭಾಳ ಮುಖ್ಯ. ಮಗುವಿನಲ್ಲಿರ್ತಕ್ಕಂಥ ಆ ಒಂದು ದೈವತ್ವದ ಅಂಶಗಳನ್ನು ನಾವು ಪರಿಗಣಿಸಬೇಕು, ಅವುಗಳನ್ನು ಬೆಳೆಸಬೇಕು, ಅವುಗಳನ್ನು ಅಭಿವೃದ್ಧಿಪಡಿಸಬೇಕು ಅಂತಂದರೆ ಶಿಕ್ಷಣ ಕ್ರಮದಲ್ಲಿ ಮಗುವಿಗೆ ಅಗ್ರಸ್ಥಾನ ಇರಬೇಕು ಅಂತಕ್ಕಂಥದ್ದು ಅರಬಿಂದೋ ಘೋಷ್ರವರ ಒಂದು ಅಭಿಪ್ರಾಯ. ಶಿಕ್ಷಣ ವ್ಯವಸ್ಥೆಯಲ್ಲಿ ಶಿಕ್ಷಕನ ಸ್ಥಾನ ಎಂಥದ್ದು, ಶಿಕ್ಷಕನಿಗೆ ಯಾವ ಸ್ಥಾನಮಾನವನ್ನು ಕೊಡಬೇಕು, ಪ್ಲೇಸ್ ಆಫ್ ಟೀಚರ್ ಇನ್ ಅನ್ ಎಜುಕೇಷನ್ ಸಿಸ್ಟಮ್, ಅದ್ರ ಬಗ್ಗೆ ಮಾತಾಡ್ತಾ ಅವರು ಶಿಕ್ಷಕ ಅಂತಂದರೆ ಅವನು ಕೇವಲ ಬೋಧನೆ ಮಾಡುವಂಥವನಲ್ಲ. ಟೀಚರ್ ಈಸ್ ನಾಟ್ ಸಿಂಪ್ಲಿ ಅನ್ ಇನ್ಸ್ಟ್ರಕ್ಟರ್ ಆರ್ ಎ ಟಾಸ್ಕ್ ಮಾಸ್ಟರ್ ಅಂತಕ್ಕಂಥ ಮಾತನ್ನು ಶ್ರೀ ಅರಬಿಂದೋರವರು ಹೇಳಿರುವಂಥದ್ದು. ಶಿಕ್ಷಕ ಕೇವಲ ಬೋಧನೆಯನ್ನು ಮಾಡುವಂಥದ್ದು, ವಿದ್ಯಾರ್ಥಿಗಳನ್ನು ನಿರ್ದೇಶಿಸುವಂಥದ್ದು ಇಷ್ಟು ಮಾಡೋದಲ್ಲ. ಆತ ವಿದ್ಯಾರ್ಥಿಗಳ ಸಮಗ್ರ ಅಭಿವೃದ್ಧಿಗೆ ನೆರವಾಗುವಂಥ ಒಬ್ಬ ಮಾರ್ಗದರ್ಶಿ ಆಗಿರಬೇಕು. ಇದು ಭಾಳ ಒಳ್ಳೆಯ ಮಾತು. ನಿಜವಾದಂಥ ಶಿಕ್ಷಕ ಅರಬಿಂದೋ ಘೋಷ್ರವರ ದೃಷ್ಟಿಕೋನದಲ್ಲಿ ಆತ ಒಬ್ಬ ಮಾರ್ಗದರ್ಶಿ. ಮಗುವಿನ ಕಲಿಕೆಗೆ ಅನುಕೂಲವನ್ನು ತಂದು ಕೊಡುವಂಥವನು, ಮಗುವಿನ ಕಲಿಕೆಗೆ ಸಹಾಯವನ್ನು ಮಾಡುವಂಥವನು. ಆ ಕಾರಣದಿಂದಲೇ ಅವರು ಶಿಕ್ಷಕನನ್ನು ಒಬ್ಬ ಮಾರ್ಗದರ್ಶಿ ಮತ್ತು ಸಹಾಯಕ ಅಂತ ಕರೆದಿದ್ದಾರೆ. ಟೀಚರ್ ಈಸ್ ಎ ಗೈಡ್ ಆ್ಯಂಡ್ ಹೆಲ್ಪರ್ ಫ್ರಮ್ ದಿ ಪಾಯಿಂಟ್ ಆಫ್ ದಿ ಸ್ಟೂಡೆಂಟ್ಸ್ ಲರ್ನಿಂಗ್. ಮಗುವಿಗೆ ಜ್ಞಾನ ನೀಡುವವನಲ್ಲ ಶಿಕ್ಷಕ. ಅಂದರೆ ಕೇವಲ ನಾಲೆಡ್ಜನ್ನು ಟ್ರಾನ್ಸ್ಮಿಷನ್ ಮಾಡುವಂಥವನಲ್ಲ, ಬದಲಿಗೆ ಆ ಜ್ಞಾನದ ದಾರಿಯನ್ನು ತೋರಿಸುವಂಥವನು. ಎಷ್ಟು ಅದ್ಭುತವಾದಂಥ ವಿಚಾರಧಾರೆಯನ್ನು ನಮ್ಮ ಮುಂದೆ ಶ್ರೀ ಅರಬಿಂದೋ ಘೋಷ್ರವರು ಇಟ್ಟಿದ್ದಾರೆ. ಕೇವಲ ಜ್ಞಾನವನ್ನು ನೀಡುವಂಥದ್ದಲ್ಲ, ಆ ಜ್ಞಾನವನ್ನು ಗಳಿಸಲು ಬೇಕಾದಂಥ ಒಂದು ಮಾರ್ಗ, ಜ್ಞಾನವನ್ನು ಗಳಿಸಲು ಬೇಕಾದಂಥ ಒಂದು ದಾರಿಯನ್ನು ತೋರಿಸುವಂಥ ನಿಜವಾದಂಥ ಮಾರ್ಗದರ್ಶಿ, ನಿಜವಾದಂಥ ಸಹಾಯಕ ಅಂತಂದರೆ ಅದು ಶಿಕ್ಷಕ ಅಂತಕ್ಕಂಥ ಮಾತನ್ನು ಅವರು ಹೇಳಿದ್ದಾರೆ. ಇಲ್ಲಿಯವರೆಗೆ ನಾವು ಶ್ರೀ ಅರಬಿಂದೋ ಘೋಷ್ರವರ ಶೈಕ್ಷಣಿಕ ತತ್ವಶಾಸ್ತ್ರ ಮತ್ತು ಶಿಕ್ಷಣ ಶಾಸ್ತ್ರದ ಹಲವಾರು ಅಂಶಗಳನ್ನು ತಿಳ್ಕೊಂಡ್ವಿ. ಅವರ ಒಟ್ಟು ಜೀವಿತದಲ್ಲಿ ಅವರು ಶಿಕ್ಷಣಕ್ಕೆ ಕೊಟ್ಟಿರ್ತಕ್ಕಂಥ ಅತ್ಯಮೂಲ್ಯ ಕೊಡುಗೆ ಏನಪ್ಪ ಅಂತಂದರೆ ಸಮಗ್ರ ಶಿಕ್ಷಣದ ಪರಿಕಲ್ಪನೆ, ದಿ ಕಾನ್ಸೆಪ್ಟ್ ಆಫ್ ಇಂಟಿಗ್ರಲ್ ಎಜುಕೇಷನ್. ಇದನ್ನು ನಮ್ಮೆಲ್ಲರಿಗೂ ಅವರು ಕೊಟ್ಟಿದ್ದಾರೆ. ಶ್ರೀ ಅರಬಿಂದೋ ಘೋಷ್ರವರ ಪ್ರಕಾರ ಸಮಗ್ರ ಶಿಕ್ಷಣವೆಂದರೆ ಅದು ಮಗುವಿನ ಅಭಿರುಚಿ ಸಾಮರ್ಥ್ಯಕ್ಕೆ ತಕ್ಕಂತೆ ಇರಬೇಕು. ಯಾವ ಶಿಕ್ಷಣ ವ್ಯವಸ್ಥೆ, ಯಾವ ಶಿಕ್ಷಣ ಕ್ರಮ ಮಗುವಿನ ಅಭಿರುಚಿ ಸಾಮರ್ಥ್ಯಕ್ಕೆ ತಕ್ಕಂತೆ ಇರುತ್ತೆ, ಅದು ಸಮಗ್ರ ಶಿಕ್ಷಣ. ಶ್ರೀ ಅರಬಿಂದೋ
ರವರ ದೃಷ್ಟಿಕೋನದಲ್ಲಿ ಯಾವುದೇ ಒಂದು ಶಿಕ್ಷಣ ಅಂತಂದರೆ ಅದು ಸಂಪ್ರದಾಯ ಬೋಧನೆಯಿಂದ ದೂರವಿರಬೇಕು. ಅದು ಸಮಗ್ರ ಶಿಕ್ಷಣದ ಮತ್ತೊಂದು ವೈಶಿಷ್ಟ್ಯ. ಶ್ರೀ ಅರಬಿಂದೋ ಘೋಷ್ ಅವರ ಪ್ರಕಾರ ಸಮಗ್ರ ಶಿಕ್ಷಣವೆಂದರೆ ತಿಳಿದಿರುವ ವಿಷಯದಿಂದ ತಿಳಿಯದೇ ಇರುವ ವಿಷಯದ ಕಡೆಗೆ ಹೋಗುವಂಥದ್ದು. ಈ ಎಲ್ಲವನ್ನು ಅವರು ಕೊಡುಗೆಯಾಗಿ ಭಾರತೀಯ ಶಿಕ್ಷಣಕ್ಕೆ, ಜಾಗತಿಕ ಶಿಕ್ಷಣಕ್ಕೆ ಅವರು ನೀಡಿರುವಂಥದ್ದು. ಅವರ ಪ್ರಕಾರ ಯಾವುದೇ ಒಬ್ಬ ವ್ಯಕ್ತಿ ಅಂತಂದರೆ ಅವನಿಗೆ ಸಮಗ್ರ ಶಿಕ್ಷಣದ ಅವಶ್ಯಕತೆ ಇದೆ. ಒಬ್ಬ ವ್ಯಕ್ತಿ ಸಮಗ್ರ ವ್ಯಕ್ತಿಯಾಗಿ, ಪರಿಪೂರ್ಣ ವ್ಯಕ್ತಿಯಾಗಿ, ದೈವತ್ವದ ವ್ಯಕ್ತಿಯಾಗಿ ಆತ ಪರಿಪೂರ್ಣ ವಿಕಾಸವನ್ನು ಹೊಂದಬೇಕು ಅಂತಂದರೆ ಅವನಿಗೆ ಸಮಗ್ರ ಶಿಕ್ಷಣ ವ್ಯವಸ್ಥೆಯ ನೆರವು ಬೇಕು ಅಂತಕ್ಕಂಥ ಮಾತನ್ನು ಶ್ರೀ ಅರಬಿಂದೋ ಘೋಷ್ ಅವರು ತಿಳಿಸ್ಕೊಟ್ಟಿದ್ದಾರೆ. ಒಟ್ಟಾರೆ ಆತ್ಮಶಕ್ತಿಗಾಗಿ ಮತ್ತು ಜೀವನದ ನಿಜ ಸ್ವರೂಪ ಪಡೆದು ವೈಚಾರಿಕ ಬುದ್ಧಿ ಬೆಳೆಸಿ ಯಾವುದೇ ಜಾತಿ, ವಿಕೃತ ಧರ್ಮ, ಸಂಪ್ರದಾಯಗಳಿಗೆ ಬಲಿಯಾಗದೆ ಪ್ರಪಂಚದಲ್ಲಿನ ಸಕಲ ಚರಾಚರ ಪ್ರಾಣಿ ಪಕ್ಷಿಗಳ ಬಗ್ಗೆ ದಯೆ, ಅನುಕಂಪ, ಗೌರವ ತೋರಿಸಿ ಅವುಗಳನ್ನು ಬದುಕಲು ಬಿಟ್ಟು ಮಾನವೀಯವಾಗಿ ಒಂದಾಗಿ ಬಾಳುವಂತೆ ಮಾಡುವ ಶಿಕ್ಷಣ ಏನಿದೆ ಅದು ಸಮಗ್ರ ಶಿಕ್ಷಣ ಅಂತಕ್ಕಂಥ ಮಾತನ್ನು ಶ್ರೀ ಅರಬಿಂದೋ ಘೋಷ್ ಅವರು ತಿಳಿಸ್ಕೊಟ್ಟಿದ್ದಾರೆ. ಅವರ ಪ್ರಕಾರ ಯಾವುದೇ ಒಂದು ಶಿಕ್ಷಣ ಅಂತಂದರೆ ಅದು ಸಮಗ್ರ ಜೀವನದ ದೃಷ್ಟಿಕೋನವನ್ನು ತಂದುಕೊಡ್ಬೇಕು. ಜೀವನವನ್ನು ಪೂರ್ಣವಾಗಿ ನೋಡುವಂಥ ಒಂದು ಪೂರ್ಣ ದೃಷ್ಟಿಯನ್ನು ತಂದುಕೊಡಬೇಕು. ಆ ಕಾರಣಕ್ಕೋಸ್ಕರ ಅವರು ಸಮಗ್ರ ಶಿಕ್ಷಣದ ಒಂದು ಪರಿಕಲ್ಪನೆಯನ್ನು ನಮ್ಮೆಲ್ಲರಿಗೂ ನೀಡಿರುವಂಥದ್ದು. ಶ್ರೀ ಅರಬಿಂದೋ ಘೋಷ್ ಅವರ ಒಟ್ಟು ಶಿಕ್ಷಣದ ಚಿಂತನೆಯನ್ನು ಪರಿಗಣಿಸಿ ಶ್ರೀಮಾತೆಯವರು 1968ರಲ್ಲಿ ಪಾಂಡಿಚೇರಿಯಲ್ಲಿ ಆರೋವಿಲ್ಲೆಯನ್ನು ಸ್ಥಾಪನೆ ಮಾಡಿರುವಂಥದ್ದು. ಆರೋವಿಲ್ಲೆ ಅಂತಂದರೆ ಇಟ್ ಬಿಲಾಂಗ್ಸ್ ಟು ನೋ ಬಡಿ, ಇಟ್ ಬಿಲಾಂಗ್ಸ್ ಟು ಹ್ಯುಮ್ಯಾನಿಟಿ. ಇಟ್ ಈಸ್ ಕಾಲ್ಡ್ ಆಸ್ ಸಿಟಿ ಆಫ್ ಹ್ಯೂಮನ್ ಯೂನಿಟಿ. ಇಡೀ ವಿಶ್ವದ ಮನುಕುಲದ ಏಕತೆಯನ್ನು ಸಾಧಿಸುವಂಥ ಸ್ಥಳ ಏನಾದರೂ ಜಗತ್ತಿನಲ್ಲಿದ್ದರೆ ಅದು ಪಾಂಡಿಚೇರಿಯ ಆರೋವಿಲ್ಲೆ. ಅದರ ಸಂಪೂರ್ಣ ಶ್ರೇಯಸ್ಸು ಶ್ರೀ ಅರಬಿಂದೋ ಘೋಷ್ ಅವರ ಚಿಂತನೆಗೆ ಸಲ್ಲಬೇಕು. ಶ್ರೀ ಅರಬಿಂದೋ ಘೋಷ್ ಅವರು ಒಬ್ಬ ಆದರ್ಶವಾದಿ ತತ್ವಜ್ಞಾನಿಯಾಗಿ, ಆದರ್ಶವಾದಿ ಶಿಕ್ಷಣ ತಜ್ಞರಾಗಿ ನಮಗೆ ಹಲವಾರು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಅವರ ಒಂದು ಶೈಕ್ಷಣಿಕ ವಿಚಾರಧಾರೆ ಉಪನಿಷತ್ಗಳ ಆಧಾರಿತವಾಗಿದೆ, ಭಾರತದ ವೇದಗಳ ಆಧಾರಿತವಾಗಿದೆ. ಅಂಥ ಒಂದು ಅತ್ಯುತ್ತಮ ಅಂಶಗಳನ್ನು ಅವರು ಸಂಶ್ಲೇಷಿಸಿ ನಮಗೆಲ್ಲರಿಗೂ ನೀಡಿರುವಂಥದ್ದು. ಅವರ ದೃಷ್ಟಿಕೋನದಲ್ಲಿ ಶಿಕ್ಷಣ ಅಂತಕ್ಕಂಥದ್ದು ಇಡೀ ಮನುಕುಲದ ಉದ್ಧಾರಕ್ಕೆ ನೆರವನ್ನು ಮಾಡುವಂಥದ್ದಾಗಿರಬೇಕು. ಇಡೀ ಮನುಕುಲ, ಇಡೀ ಮಾನವ ಜನಾಂಗ ದೈವತ್ವದ ಕಡೆಗೆ ಸಾಗಬೇಕು. ಆ ದೈವತ್ವದ ಕಡೆಗೆ ಸಾಗಬೇಕಾದಾಗ ಬೇಕಾಗಿರುವಂಥ ಒಂದು ಯೋಗದ ಅಭ್ಯಾಸವನ್ನು ಎಲ್ಲರೂ ಮಾಡ್ಕೋಬೇಕು. ಆ ಯೋಗದ ಮೂಲಕ ಎಲ್ಲರೂ ದೈವತ್ವಕ್ಕೆ ಸಮೀಪ ಆಗಬೇಕು. ಆತ್ಮಸಾಕ್ಷಿಯನ್ನು ವಿಕಸನಗೊಳಿಸ್ಕೋಬೇಕು. ಆ ಮೂಲಕ ನಾವೆಲ್ಲರೂ ಉತ್ತಮ ಪ್ರಜೆಗಳಾಗಿ, ಉತ್ತಮ ಮಾನವರಾಗಿ ಮನುಕುಲದಲ್ಲಿ ಉಳಿಬೇಕು ಅಂತಕ್ಕಂಥ ಕನಸನ್ನು ಶ್ರೀ ಅರಬಿಂದೋ ಘೋಷ್ ಅವರು ಕಂಡಂಥದ್ದು. ಭಾರತೀಯರಾಗಿ ನಾವೆಲ್ಲರೂ ಹೆಮ್ಮೆ ಪಡಬೇಕು. ಇಂಥ ಒಂದು ಮಹಾನ್ ಚೇತನ ಈ ನೆಲದಲ್ಲಿ, ಈ ರಾಷ್ಟ್ರದಲ್ಲಿ ಜನ್ಮ ತಳೆದು ಈ ರಾಷ್ಟ್ರದ ಹಿತಕ್ಕೋಸ್ಕರ ಎಲ್ಲವನ್ನ ತ್ಯಾಗ ಮಾಡಿ ಅದ್ಭುತವಾದ ಚಿಂತನೆಗಳನ್ನು ನೀಡಿರುವಂಥದ್ದು ನಿಜವಾಗ್ಲೂ ನಮ್ಮೆಲ್ಲರಿಗೂ ಸಂದಿರ್ತಕ್ಕಂಥ ಒಂದು ಭಾಗ್ಯ ಅಂತ ನಾವಾದರೂ ಭಾವಿಸ್ಬೋದು. ನಾವೆಲ್ಲರೂ ಇಲ್ಲಿಯವರೆಗೆ ಶ್ರೀ ಅರಬಿಂದೋ ಘೋಷ್ ಅವರ ಶೈಕ್ಷಣಿಕ ತತ್ವಶಾಸ್ತ್ರದ ವಿಚಾರಧಾರೆಗಳನ್ನು ತಿಳಿದುಕೊಂಡೆವು. ಇಂಥ ಎಲ್ಲ ವಿಚಾರಧಾರೆಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಸಹಾಯವನ್ನು ಮಾಡಿದಂಥ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೀಚರ್ ಎಜುಕೇಷನ್, ಗಾಂಧಿನಗರ, ಗುಜರಾತ್ನ ಈ ಒಂದು ಕಾರ್ಯಕ್ರಮದ ಸಂಯೋಜಕರಿಗೆ ಹಾಗೂ ಎಲ್ಲ ಸಿಬ್ಬಂದಿಗಳಿಗೆ ಧನ್ಯವಾದಗಳು.